ಓಂ ಶಾಂತಿ. ಓಂ ಶಾಂತಿ. ವ್ಯಕ್ತ ಮುರಳಿಯ ಮುಂದುವರೆದ ಭಾಗ ಅಲ್ವಾ? ಬಾಬಾ ಏನ್ ಹೇಳ್ತಿದ್ರು? ಸ್ಮೃತಿ ಸ್ವರೂಪ್ ಸೋ ಸಮರ್ಥ ಸ್ವರೂಪ. ಅಂದ್ರೆ ಯಾರ ಜೊತೆಗೆ ನೀವು ಅಟೆನ್ಷನ್ ಅನ್ನ ಇಟ್ಟಿದ್ದೀರೋ, ಸ್ಮೃತಿ ಕನೆಕ್ಷನ್ ಜೋಡಣೆ ಇಟ್ಟಿದ್ದೀರೋ, ಅದರ ಅನುಭವ ನಿಮಗೆ ಆಗ್ಬೇಕು. ನಾವೆಲ್ಲ ಯಾರು? ಆತ್ಮ. ನಿಮ್ಗೆ ಜೀವನದಲ್ಲಿ ಏನ್ ಬೇಕು? ಸುಖ, ಶಾಂತಿ, ನೆಮ್ಮದಿ ಬೇಕು. ಜೊತೆಗೆ ಅದು ಎಲ್ಲಿ ಸಿಗತ್ತೆ, ಹೇಗೆ ತೆಗೆದುಕೊಳ್ಬೇಕು ಹೇಳುವಂತ ಜ್ಞಾನವನ್ನ ಭಗವಂತ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ನಾವು ತೆಗೆದುಕೊಳ್ಳುವುದರ ಮೂಲಕ ನಾನೂ ಕೂಡ ಅದನ್ನ ಅನುಭವಿಸಿ ವಿಶ್ವದ ಸರ್ವರಿಗೂ ಕೂಡ ನಾನೇನ್ ಮಾಡಬೇಕು, ಅದನ್ನ ತಲುಪಿಸುವಂತ ಕಾರ್ಯವನ್ನ ಮಾಡಬೇಕಾಗತ್ತೆ. ಅದಕ್ಕೆ ನಾನು ನಿಮಿತ್ತ ಆಗ್ಬೇಕಾಗ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ ಸಮರ್ಥ ಸ್ವರೂಪ. ಇದು 18 ಜನವರಿ 2007 ಮುರಳಿ. ಅಂದ್ರೆ 18 ಜನವರಿ 1969 ಬ್ರಹ್ಮಬಾಬಾ ಅವರು ಏನ್ ಮಾಡಿದ್ರು, ತಮ್ಮ ವೈಯಕ್ತಿಕ ಲೆಕ್ಕಾಚಾರವನ್ನು ಎಲ್ಲವನ್ನ ಮುಗಿಸ್ಬಿಟ್ಟು ಏನ್ ಮಾಡಿದ್ರು, ಸಂಪೂರ್ಣವಾಗಿ 24 ಗಂಟೆ ವಿಶ್ವ ಕಲ್ಯಾಣಕ್ಕೋಸ್ಕರ ತಮ್ಮ ಸೂಕ್ಷ್ಮ ಶರೀರವನ್ನ ಮತ್ತು ಮನಸ್ಸನ್ನ ಏನ್ ಮಾಡಿದ್ರು, ನಿಮಿತ್ತವಾಗಿ ಇಟ್ಕೊಂಡ್ರು. ಅಂದ್ರೆ ಬಾಬನ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾದ್ರು. ಹಾಗೆ ನಾವೂ ಕೂಡ ಈ ಶರೀರದಲ್ಲಿ ಇರ್ತಾ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಪಕ್ಕದಲ್ಲಿಟ್ಟು, ದೇಹದ ಸಂಬಂಧವನ್ನ ಪಕ್ಕದಲ್ಲಿಟ್ಟು, ಸಂಪೂರ್ಣವಾಗಿ ಹೆಚ್ಚಿನ ಸಮಯ ಯಾವ್ದು ಕೊಡಬೇಕು ನಾವು? ಆಧ್ಯಾತ್ಮಿಕತೆಗೆ, ವಿಶ್ವ ಕಲ್ಯಾಣಕ್ಕೆ, ಸೇವೆಗೋಸ್ಕರ ಇಡಬೇಕಾಗ್ತದೆ. ಅದಕ್ಕಾಗಿ ವಿಶೇಷವಾಗಿ ನೀವು ರಾಜಯೋಗಕ್ಕಂತ ಕುಳಿತುಕೊಂಡಾಗ ಕೇವಲ ಈಶ್ವರೀಯ ಶಕ್ತಿಯನ್ನು ಕೊಡೋದ ಕಡೆಗೆ ಮಾತ್ರ ಗಮನ ಕೊಡಬೇಕೇ ಹೊರತು ಅಲ್ಲಿ ಲೌಕಿಕ ಸಂಬಂಧಿಗಳು, ಕೆಲಸಗಳು, ಯೋಚನೆಗಳು, ಚಿಂತೆಗಳು ಬರಕೂಡದು. ಸಮ ಅರ್ಥ ಸ್ವರೂಪ ಅಂತಂದ್ರೆ ಭಗವಂತನ ಶಕ್ತಿ ಆಸ್ ಇಟ್ ಈಸ್ ಎಲ್ಲಿ ಹೋಗ್ಬೇಕು ಅಲ್ಲೇನಾಗ್ಬಿಟ್ಟು ಹೋಗ್ಬಿಟ್ಟು ತಲುಪಬೇಕು. ಅದು ತಲುಪಿದಾಗ ಏನಾಗ್ತದೆ? ಈಗ ನೀವೆಲ್ಲೋ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿರ್ತೀರಾ. ನಿಮ್ಮ ಕೆಲಸ ಕರೆಕ್ಟ್ ಆದಾಗ ಏನಾಗತ್ತೆ ಹೇಳಿ? ಏನಾಗತ್ತೆ? ಸಂಬಳ ಸಿಗತ್ತೋ ಸಿಗಲ್ವೋ? ಸಿಗತ್ತೆ ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಮೊದಲನೇ ಸ್ಮೃತಿ ನಿಮ್ಗೆ ಏನು ಅಂತಂದ್ರೆ, ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ. ಎಂತಾಗಿದ್ದೇನೆ? ಭಾಗ್ಯವಂತ ಆತ್ಮ. ಹೌದು ಅಲ್ವೋ? ಹೌದು. ಅದೇ ಹಂಗೆ ಭಾಗ್ಯವಂತ ನೀವು. ಭಗವಂತ ಸಿಕ್ಕಿದಾರೆ. ಭಗವಂತ ಸಿಗ್ಬಿಟ್ರೆ ಭಾಗ್ಯವಂತ ಆಗ್ಬಿಡ್ತೀರಾ? ಮಾಡ್ತಾರೆ. ನೀವು ಹಣ ಇದೆ ಅಂತ ಭಾಗ್ಯವಂತ ಹೇಳ್ತೀರಾ, ಬಿಲ್ಡಿಂಗ್ ಇದೆ ಅಂತ ಹೇಳ್ತಿರೋ, ಬಂಗಾರ ಇದೆ ಅಂತ ಹೇಳ್ತಿರೋ, ದೇಹದಾರಿಗಳಿದ್ದಾರೆ ಅಂತ ಹೇಳ್ತಿರೋ, ಯಾವುದರ ಆಧಾರದಲ್ಲಿ ಭಾಗ್ಯವಂತರು ಅಂತ ಹೇಳ್ತಿದ್ದೀರಿ? ಭಗವಂತ ಸಪ್ತಗುಣಗಳು, ಜ್ಞಾನದ ಆಧಾರ. ರಾಜಯೋಗ ಮಾಡಿದ ಮೇಲೆ ಆತ್ಮಕ್ಕೆ ಆಗಿರುವಂತ ಅನುಭವ ಇದೆಯಲ್ಲ, ರಾಜಯೋಗದ ಮೊದಲಲ್ಲ, ಭಗವಂತ ಸಿಗುವ ಮೊದಲಲ್ಲ, ರಾಜಯೋಗ ಮಾಡಿದ ಮೇಲೆ ನನಗಾಗುವಂತ ಅನುಭವ ಮತ್ತು ಬೇಹದ್ದಿನ ಸೇವೆ ಮಾಡಿದಾಗ ನನ್ನ ತಲೆ ಮೇಲಿರುವಂತ ಆ ವಿಕರ್ಮ ವಿನಾಶ ಆಗುವಂತ ಒಂದು ಅನುಭವ, ಹಗುರತೆಯ ಅನುಭವ, ಇದನ್ನು ನಾವು ಅನುಭವಿಸಿದಾಗ ಏನನ್ಸತ್ತೆ? ಪ್ರಪಂಚದಲ್ಲಿ ನನ್ನಷ್ಟು ಭಾಗ್ಯವಂತರು ಬೇರೆ ಯಾರು ಇಲ್ಲ. ಈ ಮೊದಲು ಸ್ಥೂಲವಾದ ಧನವನ್ನು ಸಂಪಾದನೆ ಮಾಡ್ತಿದ್ವಿ, ಪರಿವಾರವನ್ನು ದೊಡ್ಡದು ಮಾಡ್ಕೊಳ್ತಿದ್ವಿ, ಹಣ, ಅಂತಸ್ತು, ಅಧಿಕಾರ, ಗೌರವವನ್ನು ಈ ಪ್ರಪಂಚದಿಂದ ಪಡ್ಕೊಳ್ತಾ ಇದ್ವಿ. ಆದ್ರೆ ಆ ಭಾಗ್ಯಕ್ಕೂ ಈ ಭಾಗ್ಯಕ್ಕೂ ಏನಿದೆ? ತುಂಬಾ ವ್ಯತ್ಯಾಸ ಇದೆ. ಭಾಗ್ಯವಾನ್ ಆತ್ಮ ಅಂತಂದ್ರೆ ಆತ್ಮನಲ್ಲಿ ಎಷ್ಟು ಭಾಗ್ಯವನ್ನ ಅನುಭವಿಸುವಂತಹ ಸ್ಟಾಕ್ ನಮ್ಮಲ್ಲಿದೆ. ಆದ್ಮೇಲೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಭಗವಂತ ಸಿಗೋ ಮೊದಲು ಆತ್ಮನಲ್ಲಿ ಏನಿತ್ತು? ದುಃಖ, ಅಶಾಂತಿ.
ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ಪ್ರಭಾವದಿಂದ ನನ್ನ ವಿಕರ್ಮದ ಲೆಕ್ಕಾಚಾರನೇ ನನಗೇನ್ ಮಾಡ್ತಿತ್ತು, ದುಃಖವನ್ನ ಕೊಡ್ತಾ ಇತ್ತು. ಮಾನಸಿಕವಾದಂತ ನೋವು, ಜಿಗುಪ್ಸೆ, ಅಸಮಾಧಾನ, ಅಸಫಲತೆ, ಅಳು, ದುಃಖ, ಸಮಸ್ಯೆಗಳು, ಪರಿಸ್ಥಿತಿಗಳು ಅಲ್ವಾ. ಈಗ ನಮಗೇನಿಸ್ತಾ ಇದೆ, ನನ್ನಷ್ಟು ಭಾಗ್ಯವಂತ ಮಗು ಪ್ರಪಂಚದಲ್ಲಿ ಯಾರು ಇಲ್ಲ. ಇಲ್ಲ. ಅನ್ಸತ್ತ ಅನ್ಸುತ್ತೆ. ಅಥವಾ ಅವಾಗವಾಗೆಲ್ಲದೋ ಅನ್ಸತ್ತ? ಅವಾಗವಾಗ ಅನಿಸ್ತಾ ಇದೆ, ಸದಾ ಅನಿಸ್ತಾ ಇಲ್ಲ ಅಂತಂದ್ರೆ ನೀವು ಭಗವಂತನಿಂದ ಅಷ್ಟು ಭಾಗ್ಯವನ್ನ ಪಡೆದುಕೊಂಡಿಲ್ಲ, ಅಷ್ಟು ನಿಮ್ಮಲ್ಲಿ ಜಮಾದ ಖಾತೆಯಲ್ಲಿ ಇಲ್ಲ. ಅಂದ್ರೆ 5,000 ವರ್ಷಕ್ಕೆ ಬೇಕಾಗಿರುವಷ್ಟು ಭಾಗ್ಯವನ್ನ ನಾನು ಇವಾಗ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದೇ ಜನ್ಮದಲ್ಲಿ ತೀರಾ ಬಡತನದ, ಆಧ್ಯಾತ್ಮಿಕವಾಗಿ ಹೇಳ್ತಾ ಇರುವಂಥದ್ದು, ತೀರಾ ಬಡತನದ ಸಾಲದ ಹೊರೆಯನ್ನು ಇಟ್ಕೊಂಡ್ಬಿಟ್ಟು ಈ ಪ್ರಪಂಚಕ್ಕೆ ಬಂದಿದ್ವಿ ಅಲ್ವಾ. ಅಂದ್ರೆ ಪ್ರಪಂಚಕ್ಕೆ ಬಂದಿದ್ವಿ ಅಂತಂದ್ರೆ ಜನ್ಮ ಪಡ್ಕೊಂಡು ಈ ಶರೀರಕ್ಕೆ ಬಂದಿದ್ವಿ. ಇವತ್ತು ಭಗವಂತನ ಮಗು ಆದ್ಮೇಲೆ ಆ ಸಾಲ ಎಲ್ಲ ಏನ್ ಮಾಡ್ತಿದೀವಿ, ತೀರಿಸ್ಕೊಂಡ್ಬಿಟ್ಟು ಮುಂದೆ ಬೇಕಾಗಿರುವಷ್ಟು ಭಾಗ್ಯವನ್ನ ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಭಾಗ್ಯ ಮಾಡ್ಕೊಳ್ತಿದ್ದೀರೋ ಅಥವಾ ಸಾಲ ಮಾಡ್ಕೊಳ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಬೇಕು. ಈಗ ಒಬ್ಬ ವ್ಯಕ್ತಿ ಚಿಕ್ಕಂದಿನಿಂದ ತುಂಬಾ ಬಡತನದಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಸರಿ. ಸಣ್ಣ ವಯಸ್ಸಿನಿಂದನೇ ಅವರ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಸಾಲದಲ್ಲಿದ್ದಾರೆ. ಎಲ್ಲಿದ್ದಾರೆ? ಸಾಲದಲ್ಲಿ. ಬಾಡಿಗೆ ಮನೆ, ಏನ್ ಸಂಪಾದನೆ ಮಾಡಿದ್ರು ಕೂಡ ಜೀವನ ನಡೆಸಲಿಕ್ಕೆ ಸಾಕಾಗೋದಿಲ್ಲ. ದಿನದಿಂದ ದಿನಕ್ಕೆ ಸಾಲ ಏನಾಗತ್ತೆ, ಜಾಸ್ತಿ ಆಗತ್ತೆ. ಇವ್ರು ಶಿಕ್ಷಣವನ್ನ ಮುಗಿಸ್ತಾರೆ. ಶಿಕ್ಷಣ ಆದ್ಮೇಲೆ ಸಂಪಾದನೆಯನ್ನ ಮಾಡ್ತಾರೆ. ಓಕೆ, ಸಂಪಾದನೆ ಮಾಡಿದಾಗ ನಿಧಾನಕ್ಕೆ ಸಾಲ ಏನ್ ಮಾಡ್ತಾರೆ, ತೀರಿಸ್ತಾರೆ. ಸ್ವಂತ ಮನೆ ತಗೊಳ್ತಾರೆ, ಕಾರ್ ತಗೊಳ್ತಾರೆ. ಅವ್ರಿಗೆ ಏನ್ ನಶೆ ಇರ್ತದೆ? ಸಂಪಾದನೆ ಮಾಡ್ಕೊಂಡು ನನ್ನ ಸ್ವಂತ ಮನೆ, ಸ್ವಂತ ಕಾರು, ಅದ್ರ ಜೊತೆಗೆ ಅವ್ರು ಕನೆಕ್ಟ್ ಆಗಿರ್ತಾರೋ ಇಲ್ವೋ? ಸ್ಮೃತಿ ಅಂತಂದ್ರೇನು? ಕನೆಕ್ಷನ್ ಅಲ್ವಾ, ಜೋಡಣೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಕಲ್ಪದ ಮೊದಲಿನ ಹಾಗೆ ನಾನು ಭಾಗ್ಯವಂತ ಆತ್ಮ ಹೇಳುವಂತ ಸ್ಮೃತಿ ಸದಾ ಇರುತ್ತಾ? ಸದಾ ಇಲ್ಲ. ಅಷ್ಟು ನಿಮ್ಮಲ್ಲಿ ಆ ಶಕ್ತಿಗಳು ಸ್ಟಾಕ್ ಇದ್ದಾವ? ಇಲ್ಲ. ಇದ್ದರೆ ಅದ್ರ ಜೊತೆಗೆ ನೀವೇನಾಗಿರ್ತೀರಿ, ಕನೆಕ್ಟ್ ಆಗಿರ್ತೀರಿ. ಒಬ್ಬ ವ್ಯಕ್ತಿ ಕರೋಡ್ಪತಿ ಆದ್ಮೇಲೆ ಅವ್ನು ಯಾವಾಗ್ಲೂ ಯಾವ ಸ್ಮೃತಿಯಲ್ಲಿ ಇರ್ತಾನೆ? ನಾನು ಯಾರು? ಕರೋಡ್ಪತಿ. ಓಕೆ, ಯಾವುದೋ ಒಂದು ಮಹಿಳೆ ಒಂದು ಉನ್ನತವಾದಂತ ಅಧಿಕಾರಿ ಜೊತೆ ಮದುವೆ ಆಗ್ತಾರೆ. ಅವ್ರಿಗೇನು ಸ್ಮೃತಿ ಇರ್ತದೆ? ಅಧಿಕಾರದ. ನಾನು SP ಯ ಪತ್ನಿ, DIG ಯ ಪತ್ನಿ. ಸ್ಮೃತಿ ಇರ್ತದೋ ಇರಲ್ವೋ? ಯಾರೊಬ್ರು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆವಾಗ ಅವರ ಒಂದು ಎಜುಕೇಶನ್ ಸ್ಮೃತಿ ಅವರಿಗೆ ಇರುತ್ತೋ ಇರಲ್ವೋ? ಇರ್ತದೆ ತಾನೆ. ಹಾಗೆ ಇವತ್ತು ನೀವು ರಾಜಯೋಗದಿಂದ ಏನು ಭಾಗ್ಯವನ್ನ ಮಾಡ್ಕೊಂಡಿದ್ದೀರಿ, ಆ ಭಾಗ್ಯದ ಜೊತೆಗೆ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಾ? ಇದು ಬಾಬಾನ ಪ್ರಶ್ನೆ. ಇದ್ದೀರಾ? ಹಾಯಾನ? ನಾವೇನ್ ತಪ್ಪು ಮಾಡ್ತಿದೀವಿ ಆದ್ಮೇಲೆ, ಭಗವಂತನ ಮಗು ಆದ್ಮೇಲೂ ಕೂಡ ಭಗವಂತನಿಗೆ ಸ್ಥೂಲವಾಗಿ ನಮ್ಗೇನ್ ಬೇಕು ಅದನ್ನೇ ಕೇಳ್ತಾ ಇದ್ದೀವಿ. ಹೌದಲ್ವೋ? ಮನೆ, ಹಣ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಜುಕೇಶನ್ನು, ಮದುವೆ, ಇದನ್ನೇ ಕೇಳ್ತಾ ಇದ್ದೀವಿ. ಕೇಳ್ಬಿಟ್ಟು ಬಾಬನ ಮಗು ಆದ್ಮೇಲೆ ನಾನೇನ್ ಮಾಡಿದೆ, ಇದನ್ನೆಲ್ಲ ಪಡ್ಕೊಂಡಿದ್ದೇನೆ ಹೇಳುವಂತ ಆ ನಶೆ ಇದೆ. ಆ ನಶೆ ಸಮರ್ಥವಾದ ನಶೆನ ಉಲ್ಟಾ ನಶೆ? ಓಕೆ, ನಿಮ್ಮನ್ನ ಬಾಬಾ ಈಶ್ವರಿಯ ಸೇವೆಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಮೂಲಕ ಒಳ್ಳೆ ಜ್ಞಾನವನ್ನು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಯೋಗ ಮಾಡಿಸ್ತಾ ಇದ್ದಾರೆ, ನಿಮ್ಮ ಮೂಲಕ ಒಂದು ಸೇವಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಓಕೆನಾ? ಅವಾಗ ನಾನು ಜ್ಞಾನ ಹೇಳಿದ್ದು, ನಾನು ಯೋಗ ಮಾಡಿದ್ದು, ನಾನು ಸೆಂಟರ್ ಕಟ್ಟಿದ್ದು ಅಂತ ಹೇಳುದು ಸರಿನೋ ತಪ್ಪು? ಇದು ಭಾಗ್ಯನೋ ದೌರ್ಭಾಗ್ಯನೋ? ಅಂದ್ಮೇಲೆ ನೀವು ಭಾಗ್ಯದಲ್ಲಿದ್ದೀರೋ ದೌರ್ಭಾಗ್ಯದಲ್ಲಿದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಉದಾಹರಣೆಗೆ
ಬಾಬನ್ ಮಗು ಆಗೋ ಮೊದಲು ಒಂದು ಪರಿವಾರ, ಅವರಿಗೆ ಮಕ್ಕಳಿರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಸರಿನಾ? ಮದುವೆ ಆದ್ಮೇಲೆ, ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಬಾಬನಿಗೆ ಹೇಳ್ಬಿಟ್ಟು ಏನ್ ಮಾಡಿದ್ರು, ಮಕ್ಕಳು ಮಾಡ್ಕೊಂಡ್ರು. ಚಿಕ್ಕವರಿದ್ದಾಗ ಮಕ್ಕಳು ಚೆನ್ನಾಗಿ ಇರ್ತಾರೆ, ದೊಡ್ಡವರಾದ್ಮೇಲೆ ವಾಚನ ಹೋಗ್ತಾರೆ. ಏನಾಗ್ತದೆ, ಆತ್ಮಗಳ ಜೊತೆ ಲೆಕ್ಕಾಚಾರ ಇರ್ತದಲ್ವಾ? ಆವಾಗ ಆ ತಾಯಿ ತಂದೆ ದೊಡ್ಡವರಾದ್ಮೇಲೆ ದುಃಖದಲ್ಲಿ ಇರ್ತಾರೋ ಸುಖದಲ್ಲಿ ಇರ್ತಾರೋ? ದುಃಖದಲ್ಲಿ ಅವಾಗ ಅದು ಫೈನಲಿ ಭಾಗ್ಯದಲ್ಲಿ ಪರಿವರ್ತನೆ ಆಯ್ತು, ದೌರ್ಭಾಗ್ಯದಲ್ಲಿ ಪರಿವರ್ತನೆ ಆಯ್ತು ದೌರ್ಭಾಗ್ಯದಲ್ಲಿ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನಿರಾಕಾರವಾದಂತಹ ಪರಮಾತ್ಮನ ಶಕ್ತಿಯ ಅನುಭವದಿಂದ ನಿಮಗೆ ನೀವು ಭಾಗ್ಯವಂತ ಅಂತ ಹೇಳ್ಕೊಳ್ತಾ ಇದ್ದೀರಾ, ಆ ನಶೆಯಲ್ಲಿ ಇದ್ದೀರಾ, ಆ ಸ್ಮೃತಿಯಲ್ಲಿ ಇದ್ದೀರಾ. ಯಾವುದು? ಆಧ್ಯಾತ್ಮಿಕ ಸಂಪಾದನೆಯನ್ನು ಶಾರೀರಿಕ ಸಂಪಾದನೆ. ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಷ್ಟು ಸಂಪಾದನೆ ಸ್ಟಾಕ್ ಇದೆಯಾ? ಇಲ್ಲ. ಜಮಾ ಇದೆಯಾ? ದಾನ ಮಾಡ್ತಾ ಇದ್ದೀರಾ? ಉಪಯೋಗ ಮಾಡ್ತಾ ಇದ್ದೀರಾ? ಅನುಭವಿಸ್ತಾ ಇದ್ದೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ನೆನ್ಪು ಮಾಡಿ ಮಕ್ಕಳೇ, ಪಹಲೆ ಸ್ಮೃತಿ ಸೆ ಕ್ಯಾ ಪರಿವರ್ತನಾಯ, ಮೊದಲ ಸ್ಮೃತಿಯಿಂದನೇ ಯಾವ ಪರಿವರ್ತನೆ ಬಂತು ನಿಮ್ಮಲ್ಲಿ? ಯಾವುದು ಮೊದಲನೇ ಸ್ಮೃತಿ? ನಾನು ಯಾರು? ಕಲ್ಪನ ಆತ್ಮ. ಮೊದಲಿನ ಭಾಗ್ಯವಂತ ಆತ್ಮ. ಆತ್ಮ. ಯಾಕಂದ್ರೆ ಪ್ರಪಂಚದ ಬೇರೆಯವರಿಗೆ ಆ ಭಾಗ್ಯ ಇಲ್ಲ, ನಮಗೆ ಮಾತ್ರ ಇದೆ. ಆತ್ಮ ಅಭಿಮಾನಿ ಬನ್ನಿಸಿ ಪರಮಾತ್ಮ ಬಾಪ್ಗೆ ಸ್ನೇಹ ಕಾ ನಶಾ ಚढ़ गया. ಆತ್ಮ ಅಭಿಮಾನಿ ಆಗೋದ್ರಿಂದ ಪರಮಾತ್ಮ ತಂದೆ ಜೊತೆಗೆ ಸ್ನೇಹದ ನಶೆ ಏನಾಯ್ತು, ಏರ್ತು ಅಂತ ಹೇಳ್ತಾರೆ. ಹಾಗಿದ್ರೆ ಆತ್ಮ ಅಭಿಮಾನಿ ಅಂತಂದ್ರೆ ಏನು ಆತ್ಮೀಯರೇ? ಆತ್ಮಾಭಿಮಾನಿ ಅಂತಂದ್ರೆ ಸರಿ, ದೇಹಾಭಿಮಾನ ಅಂತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು, ಏನು ದೇಹಕ್ಕೆ ಸಂಬಂಧಪಟ್ಟಿದ್ದು? ಊಟ ಊಟ, ಬಟ್ಟೆ, ಇಂದ್ರಿಯ ಸುಖಗಳನ್ನ ಅನುಭವಿಸೋದು. ದೇಹ ಅಭಿಮಾನ ಅಂತಂದ್ರೆ ದೇಹಕ್ಕೆ ಸಂಬಂಧಪಟ್ಟಂತರ ಹಣ, ವಸ್ತುಗಳು, ವ್ಯಕ್ತಿಗಳು ನಿಮ್ಮಲ್ಲಿ ಜಾಸ್ತಿ ಆದಾಗ ನಿಮ್ಮ ಅಭಿಮಾನ ಏನಾಗ್ತಾ ಹೋಗ್ತದೆ? ಜಾಸ್ತಿ ದೇಹಕ್ಕೆ ಸಂಬಂಧಪಟ್ಟ ಶಿಕ್ಷಣ ಜಾಸ್ತಿ ಆದಾಗ ನಿಮ್ಗೆ ಅಭಿಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಹಣ ಜಾಸ್ತಿ ಆದಾಗ, ಆಗುತ್ತೆ. ಆಗುತ್ತೆ. ವಸ್ತುಗಳು ಜಾಸ್ತಿ ಆದಾಗ, ಆಗುತ್ತೆ. ಜನರು ಜಾಸ್ತಿ ಆದಾಗ, ಹೌದು. ಅದು ನಿಮ್ಮ ಹತ್ರ ಏನಿದೆಯೋ ಅದರ ಪ್ರತಿ ನಿಮಗೆ ಮಾನ ಜಾಸ್ತಿ ಆಗತ್ತೆ, ಹೌದಾ? ನಂತರ ಇಷ್ಟು ಬಿಲ್ಡಿಂಗ್ ಇದೆ, ಇಷ್ಟು ಏನಿದೆ ಬಂಗಾರ ಇದೆ, ಇಷ್ಟು ಜನ ಇದ್ದಾರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಪರಿವಾರದಲ್ಲಿ, ಅಲ್ವಾ? ಓಕೆ. ಆತ್ಮಾಭಿಮಾನಿ ಅಂತಂದ್ರೆ ಸಪ್ತ ಗುಣಗಳು. ಆತ್ಮ ಅಭಿಮಾನ ಅಂತಂದ್ರೆ ಆತ್ಮಕ್ಕೆ ಒಳಿತನ್ನು ಮಾಡುವಂತಹ, ಆತ್ಮಕ್ಕೆ ಬೇಕಾಗಿರುವಂತಹ, ಆತ್ಮ ಸುಖವನ್ನ ಅನುಭವ ಮಾಡುವಂತ ಗುಣಗಳು ನಿಮ್ಮ ಹತ್ರ ದಿನದಿಂದ ದಿನಕ್ಕೆ ಏನಾಗ್ಬೇಕು, ಹೆಚ್ಚಾಗ್ಬೇಕು. ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಯಾವಾಗ ಹೆಚ್ಚಿಗೆ ಆಗ್ತದೆ? ಧಾರಣೆ ಮಾಡ್ಕೊಂಡಾಗ. ಧಾರಣೆ ಮಾಡುವ ಮೊದಲು ಪ್ರತಿದಿನ ನೀವು ಸಂಪಾದನೆ ಮಾಡಬೇಕು. ಲೌಕಿಕದಲ್ಲೂ ಹಣ ಯಾವಾಗ ಜಾಸ್ತಿ ಆಗ್ತದೆ? ಕೆಲಸ ಸಂಪಾದನೆ. ಮಾಡಿದಾಗ. ಕೆಲಸ. ನಾನು ಸಂಪಾದನೆ ಮಾಡೋದು ನಿಲ್ಸಿ ಬಿಡ್ತೇನಪ್ಪ, ಅವಾಗ ಖರ್ಚು ಕೂಡ ನಿಲ್ಲತ್ತೋ ನಿಲ್ಲಲ್ವೋ? ಇಲ್ಲ ನಿಲ್ಲದ. ಖರ್ಚು ಯಾವಾಗ್ಲೂ ಕೂಡ ಆಗ್ತಾ ಇರ್ತದಲ್ವಾ? ಹಾಗಿದ್ರೆ ನಿಮ್ದು ಉಳಿತಾಯ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಪಾದನೆ. ಸಂಪಾದನೆ. ಸಂಪಾದನೆ ಜಾಸ್ತಿಯಾಗಿ ಖರ್ಚೆಲ್ಲ ಮುಗಿದು ಸಾಲ ಎಲ್ಲ ತೀರಿಸಿ ಉಳಿತಾಯ ಆದ್ರೆ ಮಾತ್ರ ಏನಾಗ್ತದೆ? ಸಂಪಾದನೆ. ಸಂಪಾದನೆ ಜಮಾ ಆಗ್ತದೆ. ಅವಾಗ ಅಭಿಮಾನ ಏನಾಗ್ತದೆ? ಜಾಸ್ತಿ ಆಗ್ತದೆ. ಬಾಬನ ಪ್ರಶ್ನೆ, ನೀವು ಪ್ರತಿದಿನ ಮಾಡುವಂತ ಈಶ್ವರೀಯ ಸೇವೆ ಇರಬಹುದು, ಯೋಗ ಇರಬಹುದು, ತಪಸ್ಸಿರ್ಬೋದು, ಆ ಲೆಕ್ಕಾಚಾರವನ್ನು ನೋಡಿದಾಗ ಪ್ರತಿದಿನ ನಿಮ್ಮ ಅಕೌಂಟ್ ಅಲ್ಲಿ ಆತ್ಮ ಅಭಿಮಾನ ಅಂತಂದ್ರೆ, ಆತ್ಮ ಅಭಿಮಾನ ಅಂತಂದ್ರೆ ಏನು? ಶಾಂತಿ, ಸುಖ, ಸಂತೋಷ, ಆನಂದ ಏನಾಗ್ಬೇಕು? ಹೆಚ್ಚಾದ ಜಾಸ್ತಿ ಆಗ್ಬೇಕು. ಅದಾಗ್ತಾ ಇದೆಯಾ? ಆಗ್ತಾ ಇದೆಯಾ? ಈಗ ನೀವು ಟ್ರೈನಿಗೆ ಹೊರಟಿದ್ದೀರಾ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ಹಣ ಕಡಿಮೆ ಇದ್ರೆ ಏನ್ ಮಾಡ್ತೀರಿ? ನಿಮ್ಮ ಹತ್ರ ಹಣ ಕಡಿಮೆ ಇದ್ರೆ ಏನ್ ಮಾಡ್ತೀರಿ? ಎಲ್ಲೋ ಒಂದು ಊರಿಗೆ ಹೋಗ್ಬೇಕು, ಟ್ರೈನ್ ಇದೆ ನಿಮ್ಮೆದ ಕಡೆಗೆ, ಅವಾಗ ಹಿಂಗ್ ಹೋಗ್ತೀರಾ? ಸಾಲ ತಗೊಂತೀವಿ.
ಜನರಲ್ ಆಗಿ ಜನರಲ್ ಅಲ್ಲಿ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಜನರಲ್. ಜನರಲ್ ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಡಿಪಾರ್ಟ್ಮೆಂಟ್ ಸ್ಲೀಪರ್. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಎಸಿ 3 ಟೈರ್ AC. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಟೂ ಟೈರ್ 2 ಟೈರ್. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಒನ್ ಟೈರ್ ಎಕ್ಸಿಕ್ಯೂಟಿವ್. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಫ್ಲೈಟ್. ಫ್ಲೈಟ್ ಆವಾಗ ನೀವು ಯಾವ್ದಲ್ಲಿ ಪ್ರವಾಸ ಮಾಡಿದಿರೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆ ಒಂದು ಬೇರೆ ಬೇರೆ ಸಾಧನವನ್ನು ಉಪಯೋಗ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ಸುಖ ಬೇರೆ ಇರ್ತದೋ ಇರಲ್ವೋ? ಇರುತ್ತೆ. ಇರ್ತದ ತಾನೆ? ಹಾಗಿದ್ರೆ ಅದಕ್ಕೆ ಆಧಾರ ಯಾವುದು? ಸಂಪಾದನೆ ಸಂಪಾದನೆ. ಹೌದು ತಾನೆ? ಲೌಕಿಕದಲ್ಲೂ ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಏನಾಗ್ತದೆ, ಬೇರೆ ಬೇರೆ ಲೆವೆಲ್ ಅವರಿಗೆ ಬೇರೆ ಬೇರೆ ರೀತಿಯ ಅವಕಾಶಗಳಿರ್ತವೆ. ಹೈಲ್ನವರಿಗೆ 1 ತಿಂಗಳಿಗೆ ಇಷ್ಟು ಬಾಡಿಗೆಗೆ ಅಲ್ಲಿ ಅವಕಾಶ ಇರ್ತದೆ ಅವರಿಗೆ ಅಲ್ವಾ? 50,000 60,000 ರೂಪಾಯಿವರೆಗೂ ಬಾಡಿಗೆ ಇರ್ತದೆ ಅವರಿಗೆ. ಕಂಪನಿಯಿಂದ ತಗೊಳ್ಳಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಅದು ಸಂಬಳನೂ ಕೂಡ ಅವರಿಗೆ ಜಾಸ್ತಿ ಅಷ್ಟೇ ಇರತ್ತೆ. ಬೆಂಗಳೂರಿನಲ್ಲಿ ದುಡ್ಡು ಜಾಸ್ತಿ ಇರೋರು ಏನ್ ಮಾಡ್ತಾರೆ, ವಜ್ರ ಬಸ್ಸಿಗೆ ಪಾಸ್ ತಗೊಳ್ತಾರೆ ಅಲ್ವಾ? ಕಡಿಮೆ ಇದ್ದವರು ನಾರ್ಮಲ್ ಬಸ್ಸಿಗೆ ಪಾಸ್ ತಗೊಳ್ತಾರೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿದಿನ ಪ್ರತಿ ಕರ್ಮ ಮಾಡಬೇಕಾದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಸಪ್ತ ಗುಣಗಳನ್ನ ಧರಿಸಿಕೊಂಡು ಪ್ರತಿ ಕರ್ಮವನ್ನು ಮಾಡ್ತಾ ಸಮರ್ಥ ಸ್ವರೂಪರಾಗ್ತಾ ಇದ್ದೀರಾ? ಇದು ಭಗವಂತನ ಪ್ರಶ್ನೆ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಆಯ್ತು. ಬಾಬನ ಮಗುವಾಗ ಎಷ್ಟು ಒಳ್ಳೆ ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಂಡಿದ್ದೀರ ಅದನ್ನು ಬಾಬಾ ಕೇಳಿಲ್ಲ. ಎಷ್ಟು ಬ್ರಹ್ಮಭೋಜನ ಬಾಬನ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ದೀರಾ ಇದನ್ನು ಬಾಬಾ ಕೇಳಲಿಲ್ಲ. ಬಾಬಾ ಕೇಳಿದ್ದೇನೋ, ಪ್ರತಿದಿನ ನಿಮ್ಮ ಅಕೌಂಟಲ್ಲಿ ನಿಮ್ಮ ಸಾಲವನ್ನು ತೀರಿಸಿ ಸೇವೆಯನ್ನ ಮಾಡಿ ಸೇವೆಯ ಫಲವನ್ನು ನಿಮ್ಮಲ್ಲಿ ಸ್ಟಾಕ್ ಇಟ್ಕೊಂಡು ಪ್ರತಿ ಕರ್ಮ ಮಾಡಬೇಕಾದ್ರೆ ಆ ಸಪ್ತ ಗುಣಗಳನ್ನ ಧಾರಣೆ ಮಾಡಿ ಧರಿಸಿ ಆ ಅಭಿಮಾನದ ಅನುಭವವನ್ನು ನೀವೇನ್ ಮಾಡಬೇಕು ಮಾಡಿದಾಗ ಅವಾಗ ನೀವು ಭಾಗ್ಯವಂತ ಆತ್ಮ ಅಂತ ನೀವೇನ್ ಮಾಡ್ಬೋದು ಹೇಳ್ಕೊಳ್ಬಹುದು. ಅದಕ್ಕೆ ಆಧಾರ ಯಾವುದು? ನಾನು ಹೇಳ್ತಾನೆ ತಂದೆಯ ಜೊತೆಗೆ ಸ್ನೇಹ. ಯಾಕಂದ್ರೆ ಯಾವ ಕಂಪ್ನಿ ಒಳ್ಳೆ ಸಂಬಳ ಕೊಡ್ತಾರೋ ಅವ್ರ ಬಗ್ಗೆ ನಿಮ್ಗೆ ಗೌರವ ಪ್ರೀತಿ ಇರ್ತದೋ ಇರಲ್ವೋ? ಇರುತ್ತೆ. ತಾನೆ? ಕ್ಯೂ ನಶಾ ಚಡ, ನಶೆ ಯಾಕೆ ಇರ್ತು ಅಂತ ಕೇಳ್ತಾರೆ. ಯಾವ ನಶೆ? ಯಾವ ನಶೆ? ಸಂಪಾದನೆ ಆತ್ಮದ ನಶೆ. ನೋಡಿ, ಯಾರು ಸರಾಯಿ ಕುಡಿತಾ ಇರ್ತಾರೋ ಅವ್ರಿಗೆ ಯಾವ ನಶೆ ಇರ್ತದೆ? ದೋಸೆ ತಿನ್ನೋರಿಗೆ, ಸ್ವೀಟ್ ತಿನ್ನೋರಿಗೆ, ಯಾವ್ದಂತ ತಿಂದಿದ್ರೆ ಅದೇ ತಾನೇ ನಶೆ ಇರ್ತದೆ. ಯಾವ್ದ್ರ ಜೊತೆಗಿದ್ದಾರೆ ಅದೇನೆ. ಹಾಗೇನೆ ಪರಮಾತ್ಮನ ಜೊತೆಲಿ ಇದ್ದು ಅವನಲ್ಲಿರುವಂತ ಗುಣ ಲಕ್ಷಣಗಳ ನಶೆ ಏನ್ ಮಾಡ್ಬೇಕು? ಏರ್ಬೇಕು. ಏರಿದ್ರೆ ಏನಾಗ್ತದೆ? ನಶೆ ಏರಿದ್ರೆ ಏನಾಗ್ತದೆ? ಯಾವಾಗ್ಲೂ ಅದೇ ನಶೆಲಿರೋಣ ಅಂತ ಅನಿಸುತ್ತೆ. ಆ ನಶೆ ಕೆಳಗಡೆ ಇಳಿಲೇಬಾರದು. ಹೌದಾ? ನೋಡಿ, ಇವಾಗ ಲೌಕಿಕದಲ್ಲೂ ಕೂಡ ಜನ ಪದೇ 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 ಟೀ ಕುಡಿತಾರ ಕುಡಿಯಲ್ವೋ? ಯಾಕೆ? ಅವ್ರಿಗೆ ಆ ನಶೆ ಏರಿರ್ತದೆ. ಯಾವ್ದು? ಟೀದು. ಸ್ವಲ್ಪ ಹೊತ್ತು ಡೌನ್ ಆದ ತಕ್ಷಣ ಏನಾಗ್ಬಿಡ್ತದೆ ಮತ್ತೆ ಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಕುಡಿತಾರೆ? ಡ್ರಿಂಕ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದು ಮುಗಿದ ತಕ್ಷಣ ಗುಟ್ಕಾದ ನಶೆ, ಅದಾದ್ಮೇಲೆ ಸ್ಮೋಕಿಂಗ್, ಅದಾದ್ಮೇಲೆ ಗಾಂಜಾ, ಅದಾದ್ಮೇಲೆ ಡ್ರಗ್ಸ್. ಹಾಗೆ ಆ ನಶೆಗೆ ದಾಸರಾಗಿ ಮುಂದಕ್ಕೆ ಏನ್ ಮಾಡ್ತಾ ಇರ್ತಾರ ಅವ್ರು? ಹೈ ಲೆವೆಲ್ ಬೇಕು ಅವ್ರಿಗೆ. ಆಮೇಲೆ ಕಡಿಮೆ ಲೆವೆಲ್ ಏನಾಗೋದಿಲ್ಲ, ಆಗೋದೇ ಇಲ್ಲ. ಆ ನಶೆ ಇಲ್ಲ ಅಂದ್ರೆ ಅವ್ರ ಕೈಕಾಲೆಲ್ಲ ಏನಾಗ್ತದೆ? ಅಲ್ಲಾಡ್ಲಿ ಕೆಲಸ ಅಲ್ಲಾಡಿ ಬಿಡುತ್ತದೆ. ಮತ್ತೆ ಮನಸ್ಸು ಕೆಲಸನೇ ಮಾಡೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ. ಬಾಡಿ ಅದಕ್ಕೆ ಎಡಿಕ್ಟ್ ಆಗಿಬಿಟ್ಟಿರ್ತದೆ ಅಲ್ವಾ? ಹಾಗೆ ಬಾಬಾ ಕೇಳ್ತಾರೆ ಪದೇ 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 ಬಾಬಾ ನೆನ್ಪು ಮಾಡ್ಬೇಕು, ಸೇವೆ ಮಾಡ್ಬೇಕು, ಸುಖದ ಅನುಭವ ಮಾಡ್ಬೇಕು. ನಶೆ ಇರ್ತಾ ಇದೆಯಾ? ಅಥವಾ ಬೆಂಕಿ ಮೇಲೆ ನೀರ್ ಹಾಕೋದು ತಣ್ಣಗಾಗಿದ್ಯೋ? ಅಯ್ಯೋ ಗೇಶಣ್ಣ ಕ್ಲಾಸ್ ಮಾಡ್ತಾರಲ್ಲ ಕೇಳ್ಬೇಕಲ್ಲ ಅಂತ ಬಿಟ್ಟು ಕಣ್ಣು ಮುಚ್ಕೊಂಡಿದ್ರೆ ಮಾಡ್ಕೊಂಡು ಜುಟ್ಕ ಹೊಡಿತಾ ಕೂತ್ಕೊಳ್ಳೋದ? ಏನಾಗ್ತಾ ಇದೆ? ನಶೆ ಏರಿದ್ಯೋ
ಏರ್ತಾ ಡೌನ್ ಇದೆ. ಆಗ್ತಾ ಇದೀವಿ. ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ ಸ್ನೇಹಿತರ ಜೊತೆಗೆ. ಈಗ ಬೆಂಗಳೂರಂತ ಊರುಗಳಲ್ಲಿ ಏನಾಗ್ತದೆ ಅಂತಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸ ಮಾಡ್ತಾರೆ. ಶನಿವಾರ ದಿನ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಪರ್ಚೇಸ್. ಪಾರ್ಟಿಗೆ ಹೋಗ್ತಾರೆ. ಯಾರ ಜೊತೆಗೆ? ಫ್ರೆಂಡ್ಸ್ ಯಾಕೆ? ಎಂಜಾಯ್ ಮಾಡಿ ಇರ್ತದೆ. ನಶೆ ಏರ್ಸ್ಕೊಳ್ಲಿಕ್ಕೆ. ಅವಾಗ ಅವರಿಗೆ ಸೋಮವಾರದಿಂದ ಶುಕ್ರವಾರ ಇಷ್ಟ ಆಗತ್ತೋ, ಶನಿವಾರ ಭಾನುವಾರ ಇಷ್ಟ ಆಗ್ತದೋ? ಶನಿವಾರ ಬಂದು ಹಾಗೆ ನಿಮ್ಗೇನ್ ಇಷ್ಟ ಆಗ್ಬೇಕು? ಬಾಬನ್ ಸಪ್ತಗುಣಗಳು. ಬಾಬನ ಜೊತೆಗೆ ಇದ್ಬಿಟ್ಟು ಅವನು ಕೊಡುವಂತ ನಶೆ ಇದೆಯಲ್ಲ, ಇಂಜೆಕ್ಷನ್ ಇದೆಯಲ್ಲ, ಪೇನ್ ಕಿಲ್ಲರ್ ಇದೆಯಲ್ಲ, ಅದೇನಾಗ್ಬೇಕು? ಖುಷಿಯನ್ನು ಇರ್ಬೇಕು. ಕೊಡ್ಬೇಕು. ಡೌನ್ ಆದಂಗ ಪದೇ 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 ಏನಾಗ್ಬೇಕು ಮನಸ್ಸು? ಎಳೆಯುತ್ತಾ ಇರ್ಬೇಕು. ನಶೆ ಅಂತಂದ್ರೆ ಇಲ್ಲಿ ಬಾಬನ ಮನೆ ಹೋಗ್ಬಿಟ್ಟು ಟೋಲಿ ತಿನ್ನೋದಲ್ಲ, ಗೊತ್ತಿರ್ಲಿ ಮತ್ತೆ. ಸರಿನಾ? ಒಳ್ಳೊಳ್ಳೆ ಹಾಡು ಹಾಕೊಳ್ಳೋದು, ಬಾಬನ ಮನೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು ಅದಲ್ಲ. ಏನು? ಆಧ್ಯಾತ್ಮಿಕ ನಿರಾಕಾರವಾದಂತ ನಶೆ. ಇದಕ್ಕೆ ಕಾರಣ ದಿಲ್ ಸೆ ಪಹಲಾ ಸ್ನೇಹ ಕಾ ಶಬ್ದ ಕೌನ್ಸಾ ನಿಕಲ. ಹೃದಯದಿಂದ ಮೊದಲು ಸ್ನೇಹದಿಂದ ಯಾವ ಶಬ್ದ ಹೊರಗಡೆ ಬಂತು? ನನ್ನ ಬಾಬಾ. ಮೀರಾ ಮೀಠಾ ಬಾಬಾ, ನನ್ನ ಮಧುರವಾದ ತಂದೆ. ನನ್ನ ತಂದೆ ಅಂದ ತಕ್ಷಣ ಏನಾಗ್ಬಿಡ್ತದೆ? ಅವನ ಗಟ್ಟೆ ಇಟ್ಕೊಂಡ್ಬಿಡ್ತೀವಿ. ಒಂದು ಮಗುನು ಕೂಡ ಏನ್ ಮಾಡತ್ತೇಳಿ, ನನ್ನಮ್ಮ ಅಂದ ತಕ್ಷಣ ಏನ್ ಮಾಡ್ಬಿಡ್ತದೆ? ಅಪ್ಕೊಂಡ್ಬಿಡುತ್ತೆ. ಒಪ್ಕೊಂಡು ಹೋಗ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರಲ್ಲ. ಯಾಕಂದ್ರೆ ಅಮ್ಮನ ಮೇಲೆ ಆ ಮಗುಗೇನಿದೆ? ಪ್ರೀತಿ. ಪ್ರೀತಿ ಸ್ನೇಹ ಪ್ರೀತಿನೂ ಇದೆ, ಅಧಿಕಾರನೂ ಇದೆ. ಇದಕ್ಕೆ ಜನ್ಮ ಕೊಟ್ಟಿದ್ದಾರೆ. ಮತ್ತು ಅಮ್ಮನ ಆಸ್ತಿಗೆ, ಅಪ್ಪನ ಆಸ್ತಿಗೆ ಆ ಮಗು ಏನು? ಅಧಿಕಾರ. ಅಧಿಕಾರ. ಹಾಗೆಯೇ ಮೀರಾ ಮೀಠಾ ಬಾಬಾ ಅಂತ ಹೇಳಿದಿರೋ, ಬಾಬಾ ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಪತಿತ ಪಾವನ, ಸರ್ವಶಕ್ತಿವಂತ, ವಿಶ್ವ ಕಲ್ಯಾಣಕಾರಿ ಅಂತ ಹೇಳಿದ್ರು. ಮೇರಾ ಬಾಬಾ ಈಗ ಮೀರಾ ಬಾಬಾ ಅಲ್ವಾ? ಅದಕ್ಕೆ ನೋಡಿ, ಊರಿಗೆ ಅರಸನಾದರೂ ತಾಯಿಗೆ ಮಗ ಅಲ್ವಾ? ಸಣ್ಣ ಮಗು ಇದೆಯಲ್ಲ, ರಾಜನಿಗೆ ಗೌರವ ಕೊಡುತ್ತಾ ಕೊಡಲ್ವ? ಸಣ್ಣ ಮಗು ಅಲ್ಲ. ಕೊಡಲ್ಲ. ಸೀದೊಬ್ಬ ಡಬ್ ಅಂತ ಎದೆ ಮೇಲೆ ಕುತ್ಕೊಂಡ್ಬಿಡ್ತದೆ. ಯಾಕೆ ಹೇಳಿ? ನನ್ನ ಗೊತ್ತಿಲ್ಲ. ಅದೇ ಪ್ರಜೆಗಳಾಗಿದ್ದಿದ್ರೆ ರಾಜ ಬಂದ್ರೆ ಏನ್ ಮಾಡ್ತಾ ಎದುರು ಓಡೋಗ್ಬಿಡ್ತಾರೆ. ಹೌದು ತಾನೆ? ರೆಸ್ಪೆಕ್ಟ್ ಆ ಭಯ ಮಗುಗೆ ಇರೋದು. ಇದಿರಲ್ಲ. ಹಾಗಿದೆ ನಿಮಗೆ ಭಗವಂತನ ಬಗ್ಗೆ ಭಯ ಭಕ್ತಿ ಇದೆಯೋ ಇಲ್ವೋ? ಇಲ್ಲ. ಅದಕ್ಕಾಗಿ ಅಮೃತ ಬೆಳಗ್ಗೆ ಹೇಳೋದಿಲ್ಲ. ಅದಕ್ಕಾಗಿ ಡಿಸಿಪ್ಲಿನ್ ಇಲ್ಲ. ಚಲ್ತಾ ಹೇ, ನಡೆಯತ್ತಲ್ವಾ ಅಂತ ಬಿಟ್ಟು. ಅದೇ ಭಕ್ತಿ ಮಾರ್ಗದಲ್ಲಿ ಅಯ್ಯೋ ಮಾಡಿಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತಾರಪ್ಪ. ನಾಗರ ಪಂಚಮಿಗೆ ನಾಗನಿಗೆ ಏನ್ ಮಾಡ್ಬೇಕು? ಹಾಲು ಹಾಕ್ಬೇಕು. ಇಲ್ಲ ಅಂತಂದ್ರೆ ವರ್ಷದಲ್ಲಿ ಎಲ್ಲಾರು ಒಂದು ನಾಗ ಕಂಡ್ಬಿಟ್ರೆ ಎಲ್ಲಾದ್ರೂ ಕಚ್ಬಿಟ್ರೆ, ಗಣೇಶನ ಹಬ್ಬ ಬಂದಾಗ ಗಣೇಶನ ಹಬ್ಬದ ದಿನ ಚಂದ್ರನ ನೋಡ್ಬಿಟ್ಟು ಏನಾದ್ರು ಕಷ್ಟ ಬಂದ್ಬಿಟ್ರೆ ಭಯದಿಂದ ಏನ್ ಮಾಡ್ಬಿಡ್ತೀವಿ? ದೇವರ ಪೂಜೆಯನ್ನು ನಾವು ಮಾಡ್ತೀವಿ ಅಲ್ವಾ? ಇವಾಗ ಏನಾಗ್ಬಿಟ್ಟಿದೆ? ಏನಾಗ್ಬಿಟ್ಟಿದೆ? ಭಯನೇ ಇಲ್ಲ. ಫಸ್ಟಿಗೆ ಯೋಗೇಶ್ ಅನ್ನೋದು ಸ್ವಲ್ಪ ಭಯ ಆಯ್ತು. ಇವಾಗ ಮಾತಾಡಿ ಏನಾಗ್ಬಿಟ್ಟಿದೆ? ಯೋಗೇಶ್ ಅನ್ನೋದು ಭಯನೇ ಇಲ್ಲ. ಯೋಗೇಶ್ ಅಣ್ಣ ಅಲ್ವಾ, ಅವ್ರ ಪಾಡಿಗೆ ಅವ್ರು ಹೇಳ್ತಾ ಹೋಗ್ಲಿ, ನಮ್ಗೆ ಏನ್ ತೊಂದರೆ ಇಲ್ಲ ಅಲ್ವಾ? ಹಾಗೆ ಬಾಬನ್ ಜೊತೆಗೂ ಕೂಡ ಏನಾಗ್ಬಿಟ್ಟಿದೆ? ಅಷ್ಟು ಕ್ಲೋಸ್ ಸಂಬಂಧ. ಏನಂತ? ಮೀರಾ ಮೀಠಾ ಬಾಬಾ, ನನ್ನ ಮಧುರವಾದ ತಂದೆ. ನಾನು ಏನು ಮಾಡ್ತದೆ ನನಗೆ ಅಪ್ಪ ಏನ್ ಮಾಡೋದಿಲ್ಲ, ನನಗೆ ಬೈಯೋದಿಲ್ಲ, ನಮಗೇನು ಹೇಳೋದಿಲ್ಲ, ಮೂರ್ಲಿಲ್ಲ ಯಾವಾಗ್ಲೂ ಸಿಟ್ಟು ಮಾಡೋದಿಲ್ಲ. ಎಲ್ಲ ಹೌದು, ನಮ್ಮ ಅಪ್ಪ ತುಂಬಾ ಬುದ್ಧಿವಂತ, ಎದೆ ಕಡೆಯಿಂದ ಏನು ಮಾಡೋದಿಲ್ಲ. ಹಿಂದಿಂದ ಕರ್ಮದ ಸಂಬಂಧ ರಪ್ ಅಂತ ಒಂದು ಕೆನ್ನೆ ಹೊಡೆದು ಬಿಡ್ತಾರೆ. ಹೇಗೆ? ಸಮಸ್ಯೆಗಳ ಮೂಲಕ, ಪರೀಕ್ಷೆಗಳ ಮೂಲಕ ಏನ್ ಮಾಡ್ತಾರೆ? ಸರಿ ಏಟ್ ಕೊಟ್ಟಿರ್ತಾರೆ, ಗೊತ್ತೇ ಆಗೋದಿಲ್ಲ. ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಟೆಸ್ಟಿಂಗ್ ಪೇಪರ್ ತಂದಿಟ್ಬಿಟ್ಟು ಓ ಅಂತ ಓಡೋಗ್ಬೇಕು. ಹಂಗ ಮಾಡಿಟ್ಬಿಡ್ತಾರ. ಭಗವಂತ ಹೇಳ್ತಾರೆ, ನಾನು ಹೇಳಿದ ಮಾತು ಕೇಳಲಿಲ್ಲ ಅಂತಂದ್ರೆ ನಿಮ್ ಕಷ್ಟ ಕೊಟ್ಬಿಟ್ಟಾದ್ರು ನಿಮ್ಮ ಹತ್ರ ಸಾಧನೆ ಮಾಡಿಬಿಟ್ಟೆ ನಾನೇನ್ ಮಾಡ್ತೇನೆ? ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಮಾಡ್ಬಿಟ್ಟು ನಾನ್ ಮಾಡ್ಲಿಲ್ಲಪ್ಪ, ಮಾಯೆ ಅದು, ನಿನ್ನ ಕರ್ಮದ ಲೆಕ್ಕಾಚಾರ ವಿಕರ್ಮ ಅಂತ ಹೇಳ್ತಾರೆ. ಯಾರು? ಇದೇ ಭಗವಂತ ಮತ್ತೆ ಹಿಂದ್ಗಡೆಯಿಂದ ನಗ್ತಾ ಇರ್ತಾರೆ. ಹಾಗೇನಾ? ಕೆಲವೊಂದ್ಸಲ ನಾನು ಬಾಬನ ಹತ್ರ ಮಾತಾಡ್ಬೇಕು ಅಂದ್ರೆ ಹಂಗೆ ಆಗ್ತದೆ.
ಅಯ್ಯ ಬಾಬಾ ಮೊದಲಿನ ಪಾಠ ನೀನು ಪಕ್ಕ ಆಗಿಲ್ವಲ್ಲ ಅಂತಂದ್ರೆ ಏನ್ ದೊಡ್ಡದಾಗ್ಬಿಟ್ಟು ಭಾಷಣ ಮಾಡ್ತೀಯಾ ಕ್ಲಾಸ್ ಮಾಡ್ತೀಯಾ ಬೇರೆಯವ್ರಿಗೆ ಆತ್ಮ ಅಂತ ಬಿಟ್ಟು ನಿನಗೆ ಏನು ಗೊತ್ತಾಗ್ಲಿ ಅಂದ್ರೆ ಬಾಬಾ ನಗ್ತಾರ ನೋಡ್ಬಿಟ್ಟು. ಆ ನಗುವಲ್ಲಿ ಹುಸಿ ನಗು ಇರ್ತದೋ ಇರಲ್ವೋ? ಇರುತ್ತೆ. ಹಾ, ಅದೆಲ್ಲ ಮಜಾ ಮಜಾ ಇರ್ತದೆ ಬಾಬನ್ ಜೊತೆಗೆ. ಏನ್ ನೋಡ್ದಾಗ ಬೇರೆಯವ್ರಿಗೆ ಆತ್ಮ ಆತ್ಮ ಅಂತ ಭಾಷಣ ಮಾಡ್ತೀಯ ಸ್ಟೇಜಲ್ಲಿ, ನಿನಗೆ ಗೊತ್ತಾಗ್ಲಿಲ್ಲ, ನಿನಗೂ ಸರಿ ಗೊತ್ತಿಲ್ಲ ಅಲ್ವಾ? ಅದಕ್ಕಾಗಿ ಬ್ರಹ್ಮ ಬಾಬಾ ಹೇಳಿದ್ದು 63 ನಂತರ ಜ್ಞಾನ ನನಗೆ ಸ್ವಲ್ಪ ಸರಿಯಾಗಿ ಗೊತ್ತಾಗಿದೆ, ಅದು ಮೊದಲು ಗೊತ್ತಾಗ್ತಿರ್ಲಿಲ್ಲ ಅಂತ. ಸ್ಪಷ್ಟತೆ ಇರ್ಲಿಲ್ಲ ಅಂತ, ಜ್ಞಾನ ಗೊತ್ತಿರ್ಲಿಲ್ಲ ಅಂತ. ಜ್ಞಾನ ಗೊತ್ತಿದೆ, ಅದೇನಿರ್ಲಿಲ್ಲ, ಸ್ಪಷ್ಟತೆ ಇರ್ಲಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಾಗ್ಯವಂತ ಆತ್ಮನಿಗೆ ಆಧಾರ ಯಾವುದು ಅಂತಂದ್ರೆ, ಎಷ್ಟು ನೀವು ನನ್ನ ಬಾಬಾ ಅಂತ ಹೇಳ್ತಿರೋ, ಆ ನನ್ನತನ ಇರ್ತದೋ, ಬಾಬನ ಜೊತೆಯಲ್ಲೇ ಇರ್ತಿರೋ, ಮಡಿಲಲ್ಲೇ ಇರ್ತಿರೋ, ಅಷ್ಟು ಭಗವಂತನ ಭಾಗ್ಯ ನಿಮ್ಗೆ ಏನಾಗ್ತಾ ಇರ್ತದೆ, ಟ್ರಾನ್ಸ್ಫರ್ ಅಲ್ವಾ? ನೋಡಿ, ಒಂದು ತಾಯಿ ದೇವಸ್ಥಾನಕ್ಕೆ ದೇವರ ಡಬ್ಬಿಗೆ ಹಣ ಹಾಕ್ಲಿಕ್ಕೆ ಹೋಗಿರ್ತಾರೆ ಅಲ್ವಾ? ಅದೇ ಮಗು ಜಾತ್ರೆಯಲ್ಲಿ ತಿರುಗ್ತಾ ಇದ್ದಿದ್ರೆ ಏನಾಗತ್ತೆ, ತಾಯಿ ಜೊತೆಗೆ ಇರುವುದಿಲ್ಲ ಮಗು. ಅದೇ ಮಡಿಲಲ್ಲಿ ಇದ್ದಿದ್ರೆ ಆ ದೇವರ ಡಬ್ಬಿಗೆ ಹಣ ಹಾಕ್ಬೇಕಾದ ಆ ತಾಯಿ ಏನ್ ಮಾಡ್ತಾಳೆ, ಮಗುನ ಹತ್ರನೇ ಹಾಕ್ಸ್ತಾರೆ. ಮಗುವನ ಕೈಲಿ ಕೊಟ್ಬಿಟ್ಟು ಅವರಿಂದ ಹಾಕ್ಸ್ತಾ ಇರ್ತಾನೆ. ಹ್ಮ್. ಹಾಗೆ ಭಗವಂತದ್ದು ಈ ವಿಶ್ವಕ್ಕೆ ಶಕ್ತಿಯನ್ನು ಕೊಡ್ಲೇಬೇಕು. ನಾವು ಅವರ ಮಡಿಲಲ್ಲಿದ್ರೆ ಏನಾಗತ್ತೆ ಹೇಳಿ ನೋಡೋಣ? ನಮ್ ಕೈಯಲ್ಲಿ ಮಾಡಿಸ್ತಾನೆ. ನಮ್ಮ ಮೂಲಕ ಭಗವಂತ ಕೊಡ್ತಾರಲ್ವಾ, ಅವಾಗ ನಮ್ಮ ಭಾಗ್ಯ ಜಾಸ್ತಿ ಆಗತ್ತೋ ಆಗಲ್ವೋ? ಆಗುತ್ತೆ. ಅವಾಗ ನಾವು ಮಡಿಲಲ್ಲಿ ಕೂತ್ಕೊಳ್ಬೇಕೋ ಬಿಡ್ವೋ? ಕೂತ್ಕೋಬೇಕು. ಮಡಿಲಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅಮ್ಮನನ್ನ ಗಟ್ಟಿಯಾಗಿ ಏನ್ ಮಾಡ್ಬೇಕಾಗ್ತದೆ, ಇಟ್ಕೊಳ್ಬೇಕಾಗ್ತದೆ. ಮೀಠಾ ಬಾಬಾ ಅಂತಂದ್ರೆ ಪರಮಾತ್ಮನಷ್ಟು ಪ್ರೀತಿಯ ವ್ಯಕ್ತಿ, ಶಕ್ತಿ, ಸಾಧನ ನಿಮಗೆ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಇರೋದಿಲ್ಲ, ಇರಬಾರದು. ಆದ್ರೆ ವಾಸ್ತವಿಕ ಸತ್ಯನೇ ಬೇರೆ ಆತ್ಮೀಯರೇ. ಈಶ್ವರಿಯ ಕಾರ್ಯಕ್ಕೆ ನಿಮಗೆ ಬಾಬನಿಂದ ಆಫರ್ ಸಿಕ್ಕಿದಾಗ ನಿಮಗೆ ಭಗವಂತನ ಕಾರ್ಯಕ್ಕಿಂತ ಇಷ್ಟ ಆಗೋದು ಯಾವುದು? ಇಷ್ಟ ಆಗೋದು ಯಾವುದು? ಬೇರೆ ಯಾವ್ದು ಇಲ್ಲ. ಮಕ್ಕಳ ಜವಾಬ್ದಾರಿ, ಮೊಮ್ಮಕ್ಕಳ ಜವಾಬ್ದಾರಿ, ಹಬ್ಬ ಹರಿದಿನಗಳು, ಮನೆ ರೆಡಿ ಮಾಡೋದು, ಬಟ್ಟೆ ತಗೊಳ್ಳಿಕ್ ಹೋಗೋದು, ಇದೇ ನಮಗೇನಾಗ್ತದೆ, ಮೊದಲನ ಪ್ರಾಧಾನ್ಯತೆ ಇರ್ತದೆ. ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊ. ಒಂದು ಕಡೆಯಿಂದ ಈಶ್ವರಿಯ ಸಾಧನೆಗೆ ಭಗವಂತನಿಂದ ಆಫರ್ ಬಂದಿರ್ತದೆ, ಇನ್ನೊಂದು ಕಡೆಗೆ ನಮ್ಗೆ ಲೌಕಿಕದಲ್ಲಿ ಯಾವುದೋ ಒಂದು ಜವಾಬ್ದಾರಿಗಳು ಇರ್ತವೆ. ಎಸ್, ಕೆಲವೊಂದು ಜವಾಬ್ದಾರಿಗಳು ಇರ್ತವೆ, ನೀವಿಲ್ಲ ಅಂತ ಅದು ನಡೆಯೋದಿಲ್ಲ. ಓಕೆ, ಅದು ಮಾಡ್ಬೇಕು. ಆದ್ರೆ ಕೆಲವೊಂದ್ಸಲ ನಾವು ಹೋಗದಿದ್ರೂ ಕೂಡ ಅದು ಕಾರ್ಯ ನಡೆಯುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ನಾವು ಅದಕ್ಕೆ ನಮ್ಮ ಮನಸ್ಸಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈಶ್ವರ್ಯ ಕಾರ್ಯಕ್ಕೆ ಕೊನೆಯ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಎಷ್ಟೋ ಸಲ ಧನ ಸೇವೆನೂ ಅಷ್ಟೇನೆ, ನಮ್ಮ ವೈಯಕ್ತಿಕ ಎಲ್ಲ ಮುಗಿದ ಮೇಲೆ ಆಮೇಲೆ ಬಾಬನ ಭಂಡಾರ ಅಲ್ವಾ? ಬಾಬಾ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ ಸಮಯ ಬಾಬನಿಗೆ ಕೊಡ್ಲಿಕ್ಕೆ ಹೇಳಿದಾರೆ, ಎಲ್ಲ ಆದ್ಮೇಲೆ ರಾತ್ರಿ ಮಲಗಬೇಕಾದ ಕೊಡಿ ಅಂತ ಹೇಳಿದಾರ ಮೊದಲನೇ ಸಮಯ ಅಲ್ವಾ? ನಾವೇನ್ ಮಾಡ್ತಿದೀವಿ, ಯಾವ್ದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹೇಳ್ತಾರೆ ಬಾಬಾ, ಅವ್ರು ಇಸ್ ಏಕ ಗೋಲ್ಡನ್ ಶಬ್ದ ನಿಕಲ್ನೆ ಸೆ ನಶಾ ಕ್ಯಾ ಚಡ. ಬಾಬಾ ಹೇಳ್ತಾರೆ, ಇದು ಬಂಗಾರದ ಶಬ್ದ ಅಂತೆ. ಈ ಶಬ್ದವನ್ನ ನಿಮ್ಮ ಜೀವನದಲ್ಲಿ ತಂದಾಗ ನಿಮ್ಗೆ ಏನ್ ನಶೆ ಇರ್ತು ಅಂತ ಕೇಳ್ತಾರೆ. ಅಂದ್ರೆ ಈ ಮೀರಾ ಬಾಬಾ ಹೇಳೋದೇನೆ ಒಂದು ಬಂಗಾರ. ಯಾಕಂದ್ರೆ ಮಾತೆಯರಿಗೆ ಬಂಗಾರ ಖರೀದಿ ಮಾಡೋದು, ಬಂಗಾರ ಧರಿಸೋದು ತುಂಬಾ ಏನಾಗ್ತದೆ, ಇಷ್ಟ. ನಾನು ಅದನ್ನು ಧರಿಸಿಬಿಟ್ಟು ಸುಂದರವಾಗಿ ಕಾಣಬೇಕು ಹೇಳುವಂತ ಒಂದು ಮನೋಭಾವ. ಅದಕ್ಕಾಗಿ ಹೇಳ್ತಾರೆ, ಇಲ್ಲಿ ಈ ಮೀರಾ ಬಾಬಾ ಅಂತಂದ್ರೆ ಏನಾಯ್ತು ಅಂತಂದ್ರೆ, ಬಂಗಾರದ ಗಣಿಯ ಖಜಾನೆ ಇದೆಯಲ್ಲ, ಖಜಾನೆ ನಿಮ್ಗೆ ಕೈಲಿ ಏನ್ ಸಿಕ್ತು, ಕೀ ಸಿಕ್ಬಿಡ್ತು ಲಾಕರ್ ಇಂದು ಅಂತ ಅರ್ಥ. ಲಾಕರ್ ಕೀ ಸಿಕ್ಬಿಟ್ಟು ಎಷ್ಟು ಬೇಕಾದ್ರೂ ನೀವೇನ್ ಮಾಡ್ಬೋದು, ತೆಗಿಬಹುದು, ಮತ್ತೆ ಎಷ್ಟು ಬೇಕಾದ್ರೂ ಧರಿಸಬಹುದು, ಯಾರಿಗೆ ಎಷ್ಟು ಬೇಕಾದ್ರೂ ದಾನ ಮಾಡಬಹುದು. ಅದರ ಆಧಾರದ ಮೇಲೆ ನಿಮ್ಮ ಆತ್ಮಾಭಿಮಾನ ಸ್ಥಿತಿ ಏನಾಗ್ತಾ ಹೋಗ್ತದೆ, ದಿನದಿಂದ ದಿನಕ್ಕೆ ಸ್ಥೂಲ ವಸ್ತುಗಳನ್ನು ಸೇರಿಸೋದ್ರಲ್ಲಿ ಬ್ಯೂಸಿ ಆಗಿದಿರೋ, ಆತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡೋದು ಬ್ಯೂಸಿ ಆಗಿದೆ. ಚೆಕ್ ಮಾಡಿ. सारी परमात्मा प्राप्तियां मेरा बाबा कहने से, जानने से, मानने से आपके अपने प्राप्त ही हो गई. ಎಲ್ಲಾ ಪರಮಾತ್ಮನ ಪ್ರಾಪ್ತಿ. ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಪರಮಾತ್ಮನ ಪ್ರಾಪ್ತಿ ಯಾವುದು? ಬಿಲ್ಡಿಂಗ್ ಪರಮಾತ್ಮನ ಪ್ರಾಪ್ತಿನಾ? ಇಲ್ಲ. ಪರಮಾತ್ಮನ ಪ್ರಾಪ್ತಿ ಯಾವುದು?
ಸಪ್ತಗುಣ ಸಪ್ತ ಗುಣಗಳು, ಆಶೀರ್ವಾದ, ಪರಮಾತ್ಮನ ಪ್ರಾಪ್ತಿ ನಿಮ್ಗೆ ಹೇಗ್ ಸಿಕ್ತು ಅಂತಂದ್ರೆ ಮೇರಾ ಬಾಬಾ ಅಂತ ಹೇಳೋದಂತ. ಬಾಬಾ ಯಾರವರು? ದಾದಿಯವ್ರ ಬಾಬಾನ, ಬ್ರಹ್ಮಬಾಬರ ಬಾಬಾನ, ಯೋಗೇಶ್ವರನ ಬಾಬಾನ? ಯಾರ್ದು? ನನ್ನ ಬಾಬಾ ನನ್ನ ಬಾಬಾ ಒಂದ್ ಸಣ್ಣ ಮಗು ಏನ್ ಮಾಡುತ್ತೆ ಗೊತ್ತಾ? ಅಮ್ಮನ ಮಡಿಲಲ್ಲಿ ಬೇರೆ ಯಾರಾದ್ರು ಹೋಗಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತದ ಅದು? ಹೇಳು ನನ್ನಮ್ಮ ಅದು ಅಲ್ವಾ? ಅದಕ್ಕೆ ನಾಯಿನ ಹೋಗ್ಬಿಟ್ಟು ಏನ್ ಮಾಡೋದಿಲ್ಲ, ಕೂತ್ಕೊಳ್ಳಿಕ್ ಬಿಡೋದಿಲ್ಲ ಅದು, ಅಲ್ವಾ? ಒಂದು ವಾಟ್ಸಪ್ ಅಲ್ಲಿ ವಿಡಿಯೋ ಬಂದಿತ್ತು, ನೀವು ನೋಡಿದ್ರೆ ಇಲ್ವೋ? ಒಂದು ಮನೇಲಿ ಒಂದು ತಾಯಿ ಇಡ್ತಾರೆ, ಆ ಮಡಿಲಲ್ಲಿ ಹೋಗ್ಬಿಟ್ಟು ಒಂದು ನಾಯಿ ಕೂತ್ಕೊಳ್ತದೆ. ಆ ಮಗು ಎಷ್ಟು ಎಳೆದ್ರು ಕೂಡ ಏನ್ ಮಾಡೋದು, ನಾಯಿ ಬಿಡೋದೇ ಇಲ್ಲ. ಏನ್ ಮಾಡ್ತದೆ? ಆ ಮಗು ಮತ್ತು ನಾಯಿ ಇಬ್ರು ಕೂಡ ಅಮ್ಮನ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಕಾಂಪಿಟೇಷನ್. ನಾಯಿನೂ ಹೋಗ್ತಾ ಇದೆ ಮತ್ತೆ ಮಗುನು ಹೋಗ್ತಾ ಇದೆ. ನಾನು ಕೂತ್ಕೊಳ್ಬೇಕು, ನಾನು ಕೂತ್ಕೊಳ್ಬೇಕು ಅಂದ್ರೆ ಇಬ್ಬರಿಗೂ ಕೂಡ ಆ ಮಹಿಳೆ ಏನ್ ಮಾಡಿದ್ದಾರೆ, ಪ್ರೀತಿ ಕೊಟ್ಟಿದಾರಲ್ವಾ? ಅದಕ್ಕಾಗಿ ಅಧಿಕಾರದಿಂದ ಅವ್ರು ಏನ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ಮಡಿಲಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಹಾಗೆ ಮೊದಲೇ ಕಂಡೀಷನ್ ಏನು ಅಂತಂದ್ರೆ ಬಾಬಾ ಹೇಳ್ತಾರೆ ಮೇರಾ ಬಾಬಾ ಅಂತ ಹೇಳ್ಬೇಕು, ಜಾನನೇಸಿ, ಬಾಬಾನನ್ನು ತಿಳ್ಕೊಳ್ಬೇಕು. ಏನ್ ತಿಳ್ಕೊಳ್ಬೇಕು? ಬಾಬಾ ಬಿಂದು ಪರಂಧಾಮದಲ್ಲಿ ಇದ್ದಾರೆ, ಇದನ್ನ ಬಾಬಾನ್ ತಿಳ್ಕೊಳ್ಳೋದು ಹೌದು ಅಲ್ವೋ? ಹಾ, ಮತ್ತೆ ಬಾಬಾ ಅಂತದ್ದು ಯಾರು? ಸಪ್ತ ಗುಣಗಳ ಅನುಭವ. ಬಾಬಾನ ತಿಳ್ಕೊಳ್ಳೋದು ಅಂತಂದ್ರೆ ಬಾಬಾನಿರೋದು ಸಪ್ತ ಗುಣಗಳು, ಮತ್ತೆ ಬಾಬಾ ಬಂದಿರೋದು ವಿಶ್ವಕ್ಕೆ ಕಲ್ಯಾಣ. ಅಂದ್ಮೇಲೆ ಆ ಕೆಲ್ಸಕ್ಕೆ ನಾವು ಕೂಡ ಸಹಯೋಗಿ ಆಗ್ಬೇಕೋ ಬೇಡವೋ? ಆಗ್ಬೇಕು. ಅಪ್ಪನ ಮನೆಗೆ ಹೋಗ್ಬಿಟ್ಟು ನಾನು ಮಾತ್ರ ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಉಡುಗೊರೆ ತಗೊಂಡ್ ಬಂದ್ರೆ ಹೆಂಗಿರ್ತದೆ ಅಲ್ವಾ? ಭಗವಂತನ ಕರ್ತವ್ಯ ಏನು, ಭಗವಂತನ ಅವತರಣ ಯಾಕಾಗಿದೆ, ಭಗವಂತ ಪ್ರತಿದಿನ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಮಾನನೈಸಿ ಒಪ್ಕೊಳ್ಬೇಕು. ಯಾರನ್ನ? ಪರಮಾತ್ಮನನ್ನ. ಅವ್ರು ನನ್ನವರೇ, ನಮ್ಮ ಪರಿವಾರದವರು, ನನ್ನ ಕಲ್ಯಾಣಕ್ಕೋಸ್ಕರ ಬಂದಿದ್ದಾರೆ. ನಮ್ಮವರೇ ಹೇಳುವುದನ್ನು ಏನ್ ಮಾಡ್ಬೇಕಾಗತ್ತೆ, ನಾವು ಒಪ್ಕೊಳ್ಬೇಕಾಗ್ತದೆ. ಅದರ ಆಧಾರದ ಮೇಲೆ ನಿಮಗೆ ಪ್ರಾಪ್ತಿಗಳು ಸಿಗ್ತವೆ. ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಿಜವಾಗ್ಲೂ ಇವತ್ತು ಪ್ರಪಂಚದಲ್ಲಿ ಹೆಂಗಿದೆ ಗೊತ್ತಾ? ಹೊರಗಡೆ ಪ್ರಪಂಚಕ್ಕೆ ತೋರ್ಲಿಕ್ಕೆ ಪತಿ ಪತ್ನಿ, ಮನೆ ಕುಟುಂಬದೊಳಗಡೆ ಎಷ್ಟು ಜಗಳ ಮಾಡ್ಕೊಳ್ತಾರಂತ. ನೀನು ಬೇರೆ ನಾನು ಬೇರೆ, ನನ್ನ ರೂಮಿಗೆ ನೀನು ಬರಬೇಡ, ನಿನ್ನ ರೂಮಿಗೆ ನಾನು ಬರಬೇಡ, ನನ್ನ ವಸ್ತುವನ್ನು ನೀನು ಮುಟ್ಬೇಡ, ನನ್ನ ಟವಲ್ ನೀವು ಯಾಕೆ ಮುಟ್ಟಿದ್ರಿ? ಹಳೆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಮನೆಯವ್ರಿಗೆ ಎಲ್ಲರಿಗೂ ಒಂದೇ ಸೊಪ್ಪು, ಕಸ್ತೂರಿ ಸೊಪ್ಪು. ಮನೆಯವ್ರಿಗೆ ಒಂದೇ ಅಲ್ಲ, ಪಾತ್ರೆ ತೊಳಿಲಿಕ್ಕೂ ಅದೇ ಸೊಪ್ಪು, ಹಸುಗ್ ಸ್ನಾನ ಮಾಡ್ಲಿಕ್ಕೂ ಒಂದೇ ಸೊಪ್ಪು, ಸರಿನಾ? ಟೊವೆಲ್ ಒಂದೇ. ಓಕೆ, ಊಟ ತಟ್ಟೆ 2-3 ಇರ್ತಿತ್ತು, ಅದನ್ನೇ ತೊಳೆದು ಮತ್ತೆ ವಾಪಸ್ ಏನ್ ಮಾಡೋದು, ಅದನ್ನೇ ಅಲ್ವಾ? ಒಂದೇ ರೀತಿ ಚಾಪೆ, ಅದಲ್ಲೇ ಮಲ್ಕೊಳ್ಳೋದು ಎಲ್ಲರೂ ಕೂಡ ಅಲ್ವಾ? ಯಾರ ಚಾಪೆ ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ಹಾಕೊಳ್ಬೋದು. ಯಾರ ಚಪ್ಪಲಿ ಯಾರು ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಯಾರ ಬಟ್ಟೆ ಯಾರು ಬೇಕಾದ್ರೂ ಹಾಕೊಳ್ಬೋದು ಅಲ್ವಾ? ಇವತ್ತು ನನ್ ತಟ್ಟೆ ನೀನ್ ಯಾಕೆ ಮುಟ್ಟಿದೆ, ನನ್ ರೂಮಿಗೆ ನೀನು ಪರ್ಮಿಷನ್ ಇಲ್ದೆ ಹೆಂಗ್ ಬಂದೆ, ನನ್ನ ಮೊಬೈಲ್ ಫೋನ್ ಹೆಂಗ್ ಮಾಡ್ದೆ ನೀನು? ಅಪ್ಪನೇ ಕೊಡ್ಸೋದು 15,000 ರೂಪಾಯಿ ಕೊಟ್ಬಿಟ್ಟು. ಆದ್ರೆ ಆ ಫೋನಿಂದ ಎಮರ್ಜೆನ್ಸಿ ಇದ್ರೆ ಅಪ್ಪ ಏನ್ ಮಾಡುವಂಗಿಲ್ಲ. ಅಷ್ಟೇನಾಗಿದೆ ಆತ್ಮೇಲೆ, ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಇದ್ರೂ ಕೂಡ ಮನಸ್ಸು ಮಿಲನವಾಗದೇ ಇರುವಂತ ಕಾರಣದಿಂದ ಒಬ್ಬೊಬ್ಬರು ಒಂದೊಂದು ಮೂಲೆಯನ್ನ ಏನ್ ಮಾಡ್ಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ. ಇದು ನಿಜವಾದ ಜೀವನನ? ಸಾಮರಸ್ಯ ಇರಬೇಕು, ಜೊತೆಲಿರ್ಬೇಕು, ಒಂದು ಪರಿವಾರದ ಮನೋಭಾವ ಬರಬೇಕು. ಅದಕ್ಕೆ ಮಾಡ್ತಾರೆ ಮಾನನೈಸಿ ಒಪ್ಕೊಳ್ಬೇಕು. ಏನಂತ? ಇವರು ನನ್ನವರು ಅಂತಂದ್ರೆ ನನ್ನಲ್ಲಿರುವಂತ ಎಲ್ಲ ವಸ್ತುಗಳಿಗೆ ಅವ್ರಿಗೇನು ಅಧಿಕಾರ. ಮೊದಲೆಲ್ಲ ಕಾಲದಲ್ಲಿ ಮನೇಲಿ ಯಾರಾದ್ರು ಬಂದ್ರೆ, ಅಯ್ಯೋ ನಾನು ಬಟ್ಟೆ ತರ್ಲಿಲ್ರಿ ಅಂತ, ಅಯ್ಯ ಅದಕ್ಕೆ ಯಾಕ್ರಿ ನೀವು ಯೋಚನೆ ಮಾಡ್ತೀರಾ, ನೋಡಿ ಬೀರುನಲ್ಲಿ ನನ್ನ ಬಟ್ಟೆ ಇದೆ, ಹೋಗ್ಬಿಟ್ಟು ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳ್ಬೇಡ. ಹೌದು ತಾನೆ? ನೀವು ಎತ್ತು ಕೂಡ ಕೊಡ್ತಿರ್ಲಿಲ್ಲ, ಅವ್ರಿಗೆ ಬೇಕಾಗಿರುವಂತ ಅವ್ರು ಸೀರೆನ ಏನ್ ಮಾಡ್ತಿದ್ರು, ಉಟ್ಕೊಳ್ತಾ ಇದ್ರು. ನಮ್ಮಲ್ಲಿ ಟವೆಲ್ ಇದೆ ಅದನ್ನೇ ಉಪಯೋಗ ಮಾಡಿ ಅಂತ ಬಿಟ್ಟು ಹೇಳ್ತಾ ಇದ್ರು ಅಲ್ವಾ? ಆದ್ರೆ ಇವತ್ತು ಹಂಗಿದ್ಯಾ ಕಂಡೀಷನ್ನು? ಮಜಾ ಏನ್ ಗೊತ್ತಾ ಇವತ್ತು ಆದ್ಮೇಲೆ, ಯಾರ್ದಾರು ಮನೆಗೆ ಮದ್ವೆಗೆ ಇನ್ವಿಟೇಷನ್ ಕೊಡ್ಬೇಕಂದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೋಗ್ಬೇಕು ನೀವು. ಫೋನ್ ಮಾಡ್ಬಿಟ್ಟು ಮತ್ತೆ ಟೈಮಿಂಗ್, ಬೆಂಗಳೂರು ಅಂತ ಊರುಗಳಲ್ಲಿ ಅಷ್ಟೇ ಟೈಮಿಗೆ ನೀವು ಹೋಗ್ಬೇಕು, ಬೇರೆ ಟೈಮಿಗೆ ಹೋದ್ರೆ ಅವ್ರು ಏನಾಗೋದಿಲ್ಲ, ಸಿಗೋದಿಲ್ಲ. ಅಂದ್ರೆ ಪ್ರತಿಯೊಬ್ಬರ ತನ್ನೂ ಕೂಡ ನೀವು ಮಾತಾಡ್ಲಿಕ್ಕೂ ಕೂಡ ಇವತ್ತಿಗೆ ಏನ್ ಮಾಡ್ಬೇಕಾಗಿದೆ, ಪರ್ಮಿಷನ್ ಕೇಳಬೇಕಾಗತ್ತೆ. ಅದಕ್ಕೆ ಕುಟುಂಬ ವ್ಯವಸ್ಥೆ ಅಂತ ಹೇಳ್ತಾರ? ಇಲ್ಲ.
ಹಳೇ ಕಾಲದಲ್ಲಿ ನೀವು ನೋಡಿ, ಹಳೇ ಮನೆಗಳಲ್ಲಿ ರೂಮ್ ಇರ್ತಾ ಇದ್ವಾ? ಇಲ್ಲ. ಎಲ್ಲ ಜಗಲಿಗಳು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಗಲಿಗಳಲ್ಲೇ ಅಲ್ವಾ? ಇನ್ನು ನಾವು ಬಯಲ್ಸೀಮೆ ಕಡೆಗೆಲ್ಲ ಹೋದ್ರೆ ಒಳಗಡೆ ಸೆಕೆರುವಂತ ಕಾರಣದಿಂದ ರೋಡ್ ಪಕ್ಕದಲ್ಲೇ ಏನ್ ಮಾಡ್ತಿದ್ರು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಏನ್ ಮಾಡ್ತಿದ್ರು, ಮಲ್ಕೊಳ್ತಿದ್ರು ಪಕ್ಕದಲ್ಲಿ ಅಲ್ವಾ? ಅದು ಇವತ್ತೇನಾಗ್ಬಿಟ್ಟಿದೆ, ಪ್ರತಿಯೊಬ್ಬರಿಗೂ ಮೊಬೈಲ್ ಬೇರೆ, ಟಿವಿ ಬೇರೆ, ಪ್ರತಿಯೊಬ್ಬರಿಗೂ ಕೂಡ ಏನಾಗ್ಬೇಕಾಗತ್ತೆ, ಸಣ್ಣ ಮಕ್ಕಳಿದ್ದು ಕೂಡ ಅವರ ವಸ್ತುವನ್ನು ಉಪಯೋಗ ಮಾಡಬೇಕು ಅಂತಂದ್ರೆ ಅವರು ಪರ್ಮಿಷನ್ ಇಲ್ಲದೆ ನಾವೇನು ಮಾಡಬಾರ್ದು. ಎಷ್ಟೊಂದು ಪ್ರಪಂಚ ಬದಲಾವಣೆ ಆಗಿದೆ ಅಂತಂದ್ರೆ, ಮೊದಲಿನ ದಿನದಲ್ಲಿ ನೀವು ಮನೇಲಿ ತಿಂಡಿ ಮಾಡ್ಬೇಕಾದ್ರೆ ಮನೇಲಿ ಯಾರಿಗಾದ್ರೂ ಕೇಳ್ತಾ ಇದ್ದಾರೆ ತಿಂಡಿ ಏನ್ ಮಾಡ್ಬೇಕು ಅಂತ? ಇಲ್ಲ. ಹ ಇವತ್ತು ಹೇಳ್ಬೇಕು. ಈ ಮಗನಿಗೆ ಹಸಿ ಮೆಣಸಿನಕಾಯಿ ಚಟ್ನಿನೇ ಬೇಕು, ಈ ನನ್ನ ಮಗ ಇದೆಲ್ಲ ಸಾಂಬಾರ್ ಬಿಟ್ಟು ಬೇರೆ ಏನು ತಿನ್ನೋದೇ ಇಲ್ಲ, ಪತಿ 10 ಗಂಟೆಗೆ ತಿನ್ನೋದು, ಈ ಮಗ 6 ಗಂಟೆಗೆ ತಿನ್ನೋದು. ಟೈಮ್ ಬೇರೆ, ಆಹಾರ ಸ್ಟೈಲ್ ಬೇರೆ. ಮೊದ್ಲು ಹಂಗೇನಾದ್ರು ಇತ್ತಾ? ಇಲ್ಲ. ಎಲ್ಲರೂ ಒಂದೇ ಸಲ ಊಟ, ಬೇಕಾದ್ರೆ ತಿನ್ನು, ಇಲ್ಲ ಅಂದ್ರೆ ಹೋಗು ಅಷ್ಟೇ. ಹೋಟೆಲ್ ಗಿಟಲ್ ಏನೂ ಇರ್ಲಿಲ್ಲ ಅಲ್ವಾ? ಹಳೆ ದಿನಗಳು ಎಷ್ಟು ಚೆನ್ನಾಗಿದ್ವು. ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ಊಟ, ಒಂದೊಂದು ವೆರೈಟಿ. ಇಲ್ಲ ಅಂತಂದ್ರೆ ಹೋಟೆಲಿಂದ ತರಿಸ್ಬಿಟ್ಟು ಕೊಡ್ತೀವಿ ನಾವು. ಡ್ರೆಸ್ಗಳು ಎಷ್ಟು ವೆರೈಟಿ ಚೇಂಜ್ ಆಗಿದಾವೆ ಅಲ್ವಾ? ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಮನಸ್ಸು ಒಂದಾಗಿಲ್ಲ ಆತ್ಮೀಯರೇ. ಅಂದ್ರೆ ಎಲ್ಲಿ ನಮಗೆ ಪ್ರಪಂಚದಲ್ಲಿ ಆ ಅಭಾವ ಸಿಗ್ತಾ ಇದೆಯಲ್ಲ, ಆ ಅಭಾವ ನಾವು ಎಲ್ಲಿ ಸರಿ ಮಾಡ್ಕೊಳ್ಬೇಕು ಇವಾಗ? ಇಲ್ಲ ಸರ್. ಆ ಪರಮಾತ್ಮನೇ ಸರಿ ಮಾಡ್ಕೊ. ಈಗ ಯೋಚನೆ ಮಾಡಿ, ನಾವು ಚಿಕ್ಕವರಿದ್ದಾಗ ಆ ಎಲ್ಲ ಗುಣಗಳು ನಮ್ಮ ಹತ್ರ ಇದ್ವೋ ಇರ್ಲಿಲ್ವೋ? ಇಲ್ಲ. ಹ ಇವಾಗ ಯಾಕಿಲ್ಲ? ಬೆರಗದಡಿ ಟಾಂಗ್. ಆವಾಗ ನಾವು ಭಗವಂತನ ಹತ್ರದಲ್ಲಿ ಇದ್ವಿ, ಅದಕ್ಕಾಗಿ ಆ ಗುಣ ನಮ್ಮಲ್ಲಿ ಇತ್ತು. ದೊಡ್ಡವರಾಗ್ತಾ ಹೋದಾಗ ಏನಾಯ್ತು? ಗುಣಗಳು ಚೇಂಜ್ ಆಯ್ತು ಆಗಿಲ್ವೋ? ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತಂದ್ರೆ, ಹುಟ್ಟಿರುವಂತ ಮಗು ಏನು ಕುಡಿಯತ್ತೆ? ಹಾಲು. ದೊಡ್ಡವರಾದ್ಮೇಲೆ ಆಲ್ಕೋಹಾಲ್. ಆಲ್ಕೋಹಾಲ್. ಯಾಕೆ? ಅದಕ್ಕೆ ಅದು ಬೇಕು. ಯಾವ ಸಮಯದಲ್ಲಿ ಯಾರ ಜೊತೆಗೆ ಇರ್ತದೋ ಅವರಲ್ಲಿರುವಂತ ಗುಣಲಕ್ಷಣಗಳು ಆ ಆತ್ಮನ ಮೇಲೆ ಪ್ರಭಾವ ಬೀಳುತ್ತೆ. ಹೆಚ್ಚಿನ ಸಮಯ ಫ್ರೆಂಡ್ಸ್ಗಳ ಜೊತೆಗೆ ಇರುವಂತ ಕಾರಣದಿಂದ ಅವರ ಸಂಸ್ಕಾರ, ಅವರ ಆಚಾರ ವಿಚಾರ, ಅವರ ಉಡುಗೆ ತೊಡುಗೆಗಳು, ಅದರ ಪ್ರಭಾವ ಆ ಆತ್ಮನ ಮೇಲೆ ಬೀಳುತ್ತೆ. ಅಂದ್ಮೇಲೆ ಇವತ್ತು ನಮ್ಮಲ್ಲಿ ಈ ಭಾವನೆಗಳು ಬಂದಿದ್ದಾವೆ ಅಂತಂದ್ರೆ ಕಾರಣ, ನಾವು ಮನುಷ್ಯಾತ್ಮನ ಜೊತೆಗೆ ಇರ್ತಾ ಇದ್ದೀವಿ, ರಾವಣ ಜೊತೆಗೆ ಇರ್ತಾ ಇದ್ದೀವಿ, ಮಾಯೆ ಜೊತೆಗೆ ಇರ್ತಾ ಇದ್ದೀವಿ ಹೊರತು ಪರಮಾತ್ಮನ ಜೊತೆಗೆ ಇಲ್ಲ. ಇರ್ತಾ ಇಲ್ಲ. ಅದಕ್ಕಾಗಿ ನಮ್ಮ ನಡೆ, ನುಡಿ, ಮಾತು, ಕತೆ, ಯೋಚನೆ, ದೃಷ್ಟಿಕೋನ, ಸಂಕಲ್ಪಗಳು, ವ್ಯವಹಾರ, ಕರ್ಮ, ಕರ್ಮದ ಫಲ ಎಲ್ಲ ಏನಾಗ್ಬಿಟ್ಟಿದೆ? ಚೇಂಜ್. ಅದೇ ಬಾಬನ್ ಮನೆಗೆ ಬಂದ್ಬಿಡಿ, ಜಾತಿ ಮತ ಪಂಥ ಭೇದ, ಶ್ರೀಮಂತರು ಬಡವರು ಏನಿಲ್ಲ, ಎಲ್ಲರೂ ಏನ್ ಮಾಡ್ತೀವಿ? ಒಂದೇ ಒಗ್ಗಟ್ಟಲ್ಲಿ ಸೇವೆ ಮಾಡಿ. ಇರಬೇಕು ಅಂತ ಬಾಬಾ ಕಳಿಸಿದ್ದಾರೆ. ಅಲ್ಲೂ ಕೂಡ ವೇರಿಯೇಷನ್ಸ್ ಇದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾರು ಹೆಚ್ಚಿನ ಸಮಯ ಯಾರನ್ನು ನನ್ನವರು ಅಂತ ಹೇಳ್ಕೊಳ್ತಾರೋ ಅವರ ಸಂಸ್ಕಾರ ಗುಣಲಕ್ಷಣಗಳು ಆ ಆತ್ಮದಲ್ಲಿ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗ್ತದೆ. ಅದರ ಪ್ರಭಾವ ಅವ್ರ ಜೀವನದ ಮೇಲೆ ಬೀಳ್ತಾ ಹೋಗತ್ತೆ. ಅಂದಮೇಲೆ ಆದ್ಮೇಲೆ ಹೆಚ್ಚಿನ ಸಮಯ ನಾನು ಯಾರ ಜೊತೆಗೆ ಇರಬೇಕು? ಬಾಬಾ ಪರಮಾತ್ಮ. ಮೇರಾ ಬಾಬಾ ಕೇವಲ ಬಾಬಾ ಅಲ್ಲ, ಅವ್ರು ಯಾರು? ಮೀಟರ್ ನನ್ನ ಬಾಬಾ, ಮಧುರವಾದ ಬಾಬಾ. ಯಾಕಂತಂದ್ರೆ ನನಗೆಲ್ಲ ಏನನ್ನ ಕೊಟ್ಟಿದ್ದಾರೆ, ಎಲ್ಲ ಯಾರು ಕೊಟ್ಟಿದ್ದಾರೆ? ಬಾಬಾನೇ ಬಾಬಾ. ಕೊಟ್ಟಿರೋದು. ಇವತ್ತು ಕೂಡ ಬಾಬಾನೇ ಕೊಡ್ತಾ ಇರೋದು. ಪ್ರತಿ ದಿನನೂ ಕೂಡ ನನಗೆ ಕೊಡುವಂತ ಒಂದು ಕಣ ಅನ್ನನೂ ಕೂಡ ಯಾರು ಕೊಡ್ತಾ ಇರೋದು? ಬಾಬಾ. ಬಾಬಾ. ಬಾಬಾ ಯಾವಾಗ? ಬಂದ ಯಾವಾಗ? ಪ್ರತಿ ಸೆಕೆಂಡ್. ನೀವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಮಾಡಿದಾಗ ಮಾಡಿದಾಗ. ಇವಾಗ ನಾನು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತೇನೆ ಅಲ್ವಾ? ಕಂಪ್ನಿ ಕೆಲಸ ಮಾಡಿದ್ಮೇಲೆ ನಾನು ಹಣ್ಣು ತಗೊಳ್ಬೇಕು, ತರಕಾರಿ ತಗೊಳ್ಬೇಕು ಅಂದ್ರೆ ಯಾವ ದುಡ್ಡಿಂದ ತಗೊಳ್ಳೋದು ನಾನು? ದುಡ್ಡಿನ ದುಡ್ಡಿಂದ. ಯಾವ ಕಂಪ್ನಿಲಿ ಕೆಲಸ ಮಾಡಿದ್ನೋ ಅಲ್ಲಿಂದ ಏನು ಹಣ ಬಂದಿದೆ ಅದರಿಂದ ತಾನೇ ತಗೊಳ್ಳೋದು. ಹೌದು. ಅಂದಮೇಲೆ ಇವತ್ತು ನಾನು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಪಂಚತತ್ವಗಳಿಂದ ನನಗೆ ಏನು ಸಿಗ್ತಾ ಇದೋ ಅದು ಯಾವುದರ ಆಧಾರದ ಮೇಲೆ? ಬಾಬನ್.
ಈಶ್ವರನ ಫ್ಯಾಕ್ಟರಿಯಲ್ಲಿ ನಾನು ಪ್ರತಿದಿಷ್ಟ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇನೋ ಅದರ ಆಧಾರದಲ್ಲಿ ನನಗೆ ಅದೆಲ್ಲನೂ ಕೂಡ ಸಿಗ್ತಾ ಇದೆ ಅಂತಂದ್ರೆ ಆದ್ಮೇಲೆ ನೀವೆಂದೂ ಸಾಲಗಾರರು ಆಗೋದಿಲ್ಲ. ಆಗುವುದಿಲ್ಲ. ನೀವು ಆ ಹಣದಿಂದ ತಗೊಳ್ದೇನೆ ಬೇರೆಯವ್ರ ಹತ್ರ ತಗೊಂಡಿದ್ದಿದ್ರೆ ಅವಾಗ ಏನಾಗ್ತದೆ? ಸಾಲ. ಸಾಲಗಾರ ಆಗ್ತೀರ. ಒಂದು ವಿಷಯ ತಿಳ್ಕೊಳ್ಳಿ ಆದ್ಮೇಲೆ, ಇಷ್ಟು ಜನ ನಾನು ನೋಡಿದ್ದೇನೆ, ಬಾಬನ ಮಕ್ಕಳು ಕೂಡ ಜೀವನದಲ್ಲಿ ಬೇಕಾದಷ್ಟು ಅವ್ರ ಹತ್ರ ಹಣ ಇರ್ತದೆ, ಆಸ್ತಿ ಇರ್ತದೆ, ಅಂತಸ್ತು ಇರ್ತದೆ. ಆದ್ರೂ ಕೂಡ ಅಣ್ಣವರೇ ಅದು ಬೇಕು ಇದು ಬೇಕು, ತವ್ರ ಮನೆಯಿಂದ ಸಿಕ್ಲಿಲ್ಲ, ಪತಿ ಕಡೆಯಿಂದ ಸಿಕ್ಲಿಲ್ಲ, ಆ ಜಮೀನ್ ಸಿಕ್ಲಿಲ್ಲ, ಈ ಜಮೀನ್, ಎಷ್ಟು ಬೊಬ್ಬೆ ಹೊಡಿತಾರೆ, ಎಷ್ಟು ಗೋಳಾಡ್ತಾರೆ ಅಂತಂದ್ರೆ ಅದನ್ನೇ ಎದುರುಗಡೆ ಇಟ್ಬಿಟ್ಟು ಏನ್ ಮಾಡೋದು? ಯೋಗ ಮಾಡೋದು ಪ್ರತಿದಿನ. ಆದ್ಮೇಲೆ ನಿಮ್ಮ ಭಾಗ್ಯದಲ್ಲಿ ಇದ್ರೆ ಬೇಕಾಗಿದ್ದಿದ್ರೆ ಬಾಬಾ ಕೊಡ್ತಾರೆ. ಕೊಡ್ತಾರೆ. ಅದ್ರ ಕಡೆ ಗಮನ ಕೊಡ್ದೇನೆ ಆಧ್ಯಾತ್ಮಿಕ ಸಂಪಾದನೆ ಕಡೆ ಒಲವನ್ನ ತೋರಿಸಿ ಅದ್ರ ಕಡೆ ಗಮನವನ್ನ ಕೊಡಿ. ಅವಾಗ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಏನಾಗಿರ್ತದೆ, ಸಿಕ್ಕಿರ್ತದೆ. ಅದು ಸಿಗದಿದ್ರು ಕೂಡ ನೀವೇನಾಗಿರ್ತೀರಿ? ಸಿಕ್ಕಿದ್ದು ಅದಲ್ಲೇ ಖುಷಿಯಾಗಿರ್ತಾರೆ. ಕೋರ್ಟು ಕೇಸು ನ್ಯಾಯ ಅಂತ ಬಿಟ್ಟು ಮಕ್ಕಳು ಓಡಾಡಬೇಡಿ, ಕಷ್ಟಪಡಬೇಡಿ. ಎಷ್ಟು ಬಾಬಾ ಸೂಕ್ಷ್ಮವಾಗಿ ಹೇಳ್ತಾರೆ. ಓಕೆ, ನಾವು ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾವು ಹೆಚ್ಚಿನ ರೂಪದಲ್ಲಿ ಸ್ಥೂಲವಾಗಿ ಬಾಬನಂತ ಕೇಳೋದು, ಸ್ಥೂಲವಾಗಿ ನಾವೇನ್ ಮಾಡೋದು? ಪಡ್ಕೊಳ್ಳೋದು. ಸರಿನಾ? ಓಕೆ, ಸ್ಥೂಲವಾದ ಆಸ್ತಿ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಸುಮ್ಮನೆ ಇರ್ಲಿಕ್ಕೆ ಆಗತ್ತಾ? ಆಸ್ತಿನ ಯಾರು ನೋಡ್ಕೊಳ್ಬೇಕು? ನಾವೇ ನೋಡ್ಕೊಳ್ಬೇಕು. ಓಕೆ, ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ನಷ್ಟ ಆದ್ರೆ ಯಾರು ಜವಾಬ್ದಾರರು? ನಾನೇ. ಸರಿ, ಆ ಆಸ್ತಿಯನ್ನು ಸೇಲ್ ಮಾಡಿದ್ರಿ, ಆಮೇಲೆ ಹಣ ಬಂತು. ಹಣ ಎಲ್ಲಿ ಇಡ್ಬೇಕು ಅಂದ್ರೆ ದೊಡ್ಡ ಚಿಂತೆ. ಹೌದಲ್ವ? ತುಂಬಾ ಜಾಸ್ತಿ ಹಣ ಆದ್ರೂ ಕೂಡ ಏನಾಗ್ತದೆ? ಚಿಂತೆನೆ. ಬ್ಯಾಂಕಲ್ಲಿ ಇಟ್ಬಿಟ್ರೆ ಬ್ಯಾಂಕ್ ಮುಳುಗೋಗ್ಬಿಟ್ರೆ, ಬಂಗಾರ ತಂದಿಟ್ಟು ಬಂಗಾರ ಕತ್ಕೊಂಡು ಹೋಗ್ಬಿಟ್ರೆ, ಏನೇನು ಚಿಂತೆಗಳು ಅಲ್ವಾ? ಜಮೀನ್ ಇದ್ಬಿಟ್ಟು ಯಾರದೋ ಬಂದ್ಬಿಟ್ಟು ಅಲ್ವಾ ಆ ಜಮೀನನ್ನು ಬೇರೆಯವರು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಗೊತ್ತಲ್ವಾ ಒಂದಲ್ಲ ಒಂದ್ ದಿವಸ ಏನಾಗ್ಬಿಡ್ತದೆ, ತೊಂದರೆ ಆಗತ್ತೆ ಅಂತ. ಇದೆಲ್ಲ ಯೋಚನೆಗಳು ಆತ್ಮಗಳು ಏನಾಗತ್ತೆ ತುಂಬಾ ಬರುತ್ತೆ. ಅದಕ್ಕಾಗಿ ಆದಷ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ ಸ್ಥೂಲವಾಗಿರೋದನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿ, ಅದ್ರ ಬಗ್ಗೆ ಏನು ತಪ್ಪಿಲ್ಲ. ಆದರೆ ತುಂಬಾ ಮಾಡ್ಕೊಳ್ಳಿಕ್ಕೆ ಹೋದಾಗ ನೀವು ಎಲ್ಲಿ ಎಷ್ಟು ಸಾಧನಗಳ ನಮ್ಮದು ಅಂತ ಇರ್ತದೋ ನಿಮ್ಗೆ ಯಾವಾಗ್ಲೂ ಅದೇ ನೆನಪು ಬರ್ತಾ ಇರ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ನೆನಪಿಗೆ ಬರ್ತಾರೆ, ಪಕ್ಕದ ಮನೆ ಮಕ್ಕಳು ನೆನಪಿಗೆ ಬರ್ತಾರಾ? ಇಲ್ಲ. ಆದ್ಮೇಲೆ ನಿಮ್ಗೆ ಯಾರು ನೆನಪಿಗೆ ಬರ್ಬೇಕು? ಬಾಬಾ. ಮೀರಾ ಬಾಬಾ. ಮೀರಾ ಬಾಬಾ ಅಪ್ಪನ ಆಸ್ತಿ, ಅದನ್ನು ತಗೊಳ್ಳೋದು, ಅನುಭವಿಸೋದು, ಬೇರೆ ಕೊಡೋದು, ಅದರಲ್ಲಿ ನಾವೇನಾಗಿರ್ಬೇಕು? ಬ್ಯೂಸಿ ಆಗಿದ್ದಾಗ ಬಾಬಾ ನೋಡಿ ಎಷ್ಟು ಸ್ಮೃತಿಯನ್ನ ಬಾಬಾ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಬಾಬಾನ ಮಗು ಆದ್ಮೇಲೆ ಈಶ್ವರ ಸೇವೆ ಮಾಡಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ಆ ಭಗವಂತನ ಜವಾಬ್ದಾರಿ ನಿರ್ವಹಣೆ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ, ಹೊರತು ಸ್ವಾರ್ಥದ ಕಡೆಗೆ ಹೋಗ್ಬೇಡಿ. ಇದಕ್ಕೆ ಬಾಬಾ ಹೇಳ್ತಾರೆ ಸಮರ್ಥ ಸ್ವರೂಪ. ಓಕೆ, ಅಂಶ.